ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯ ಜಿಲ್ಲೆಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜನ್ಮದಿನಾಚರಣೆ, ಗಣ್ಯರಿಂದ ಕೆಂಪೇಗೌಡರ ಸೇವೆಗಳ ಸ್ಮರಣೆ, ಬೆಂಗಳೂರಿನ ನಿರ್ಮಾತೃ ಗೌಡರ ಆಡಳಿತಕ್ಕೆ ಮೆಚ್ಚುಗೆಯ ಮಹಾಪೂರ. ಜೂನ್ 30ರಂದು ಮೈಸೂಗರ್ ಬಾಯ್ಲರ್ಗೆ ಅಗ್ನಿಸ್ಪರ್ಶ, ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರ ನೇತೃತ್ವ. 15 ದಿನದ ನಂತರ ಕಬ್ಬು ಆರತ ಆರಂಭದಿಂದ ಮೈಸೂಗರ್ ಅಧ್ಯಕ್ಷ ಸಿಡಿ ಗಂಗಾಧರ್. ನಾಗಮಂಗಲದಲ್ಲಿ ಟಿಸಿ ಅಳವಡಿಸಲು ಕಿರುಕುಳ, ರೈತರಿಂದ ಲಂಚಕ್ಕೆ ಬೇಡಿಕೆ ಆರೋಪ, ರೈತರಿಂದ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಮಂಡ್ಯ ಜಿಲ್ಲಾಡಳಿತದಿಂದ ಜೂನ್ 30ಕ್ಕೆ ಕೆಂಪೇಗೌಡರ ಜಯಂತಿ ಆಚರಣೆ, ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ, ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆ. ಮಂಡ್ಯ ಮೂಡ ಬಜೆಟ್ ಮಂಡನೆ, ಕಳೆದ ಸಾಲಿನಲ್ಲಿ 35 ಲಕ್ಷ ರೂಪಾಯಿ ಆದಾಯ ಗಳಿಕೆ, ಮಂಡ್ಯ ಅಭಿವೃದ್ಧಿಗೆ 50 ಕೋಟಿ ರೂಪಾಯಿ ಸಾಲಕ್ಕೆ ಪ್ರಸ್ತಾವನೆ. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಸಭಾಂಗಣದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಬಜೆಟ್ ಸಭೆಯು ಮೂಡ ಅಧ್ಯಕ್ಷರಾದ ನಹೀಂ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಒಂದು ಕಾಲಕ್ಕೆ ಮೂಡ ಅಂತಂದರೆ ಅದಕ್ಕೊಂದು ಶಾಪ ಅಂಟಿಕೊಂಡಿತ್ತು ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿತ್ತು. ಸಾಕಷ್ಟು ಆಗರಣಗಳು ಕೂಡ ಇದರ ಬಗ್ಗೆ ಕೇಳಿ ಬಂದಿದ್ದನ್ನು ನಾವು ಗಮನಿಸಿದ್ದೇವೆ. ಇದೀಗ ಸರ್ಕಾರ ಹೊಸದಾಗಿ ತೆರವಾಗಿದ್ದಂಥ ಸ್ಥಾನಕ್ಕೆ ನಹೀಂ ರವರನ್ನು ನೇಮಿಸಿ ಆದೇಶವನ್ನು ಹೊರಡಿಸಿದೆ. ನಿಮ್ಗೆ ಗೊತ್ತಿದೆ, ಮೂಡ ವ್ಯಾಪ್ತಿಗೆ ಬರುವಂಥ ವಿವೇಕಾನಂದ ನಗರ ಕೆರೆಯಂಗಳ ಏನಂತಿದೆ, ಅದು ಸಾಕಷ್ಟು ವಿವಾದಗಳಿಗೆ ಎಡೆಮಾಡಿಕೊಟ್ಟುವಂಥದ್ದು ಮತ್ತು ಮೂಲಭೂತ ಸೌಕರ್ಯಗಳಲ್ಲಿ ಇಲ್ಲ ಅಂತೇಳಿ ಸಾಕಷ್ಟು ಬಾರಿ ಅಲ್ಲಿನ ನಿವಾಸಿಗಳು ಪ್ರತಿಭಟನೆ ಮಾಡಿರುವಂಥದ್ದು. ಮಳೆ ಬಂದಾಗ ಇಡೀ ವಿವೇಕಾನಂದ ನಗರ ಒಂದು ರೀತಿ ಮಳೆಯ ಇದಕ್ಕೆ ಸಿಗಾಕೊಂಡು ನರಳುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಸೊ ಹೀಗಾಗಿ ನಹೀಂ ರವರ ಮುಂದೆ ಒಂದು ಹೊಸ ಸವಾಲುಗಳಿದೆ. ಅವರು ಹೇಳಿರುವಾಗೆ ಕಳೆದ ವರ್ಷ ಏನು 35 ಲಕ್ಷ ಲಾಭನೇ ಇತ್ತಂತೆ ಪ್ರಾಧಿಕಾರಕ್ಕೆ, ಅದು ಯಾವ ಮೂಲದಿಂದ ಬಂತು ಅಂತ ಗೊತ್ತಿಲ್ಲ. ಮತ್ತು ಈಗ 50 ಕೋಟಿ ರೂಪಾಯಿಗಳನ್ನು ಸಾಲಕ್ಕೆ ಏನೋ ಪ್ರಸ್ತಾವನೆ ಕೂಡ ಆಗ್ತಾರಂತೆ. ಇದ್ಯಾಕೆ ಸಾಲ ಅನ್ನೋದು ನಮ್ಗೆ ಗೊತ್ತಿಲ್ಲ. ಒಟ್ಟಾರೆ ಲಾಭ ನಷ್ಟ ಎರಡನ್ನೂ ತೋರಿಸಿದ್ದಾರೆ ಬಜೆಟ್ನಲ್ಲಿ. ಒಟ್ಟಾರೆ ನೂತನ ಅಧ್ಯಕ್ಷರು ಬಂದಮೇಲೆ ಆದರೂ ಮೂಡ ಒಂದು ಹೊಸ ಆಯಾಮ ತಲುಪಿಕೊಳ್ತದ ಮತ್ತು ಜನಸಾಮಾನ್ಯರಿಗೆ ಏನು ಸಿಗಬೇಕಲ್ಲ, ಕೆಲವೊಂದು ಮನೆಗಳು ಸಿಕ್ಕಿಲ್ಲ ಅಂತಾರೆ, ಕೆಲವರು ಲೈಸೆನ್ಸೇ ಸಿಕ್ಕಿಲ್ಲ ಅಂತಾರೆ, ಇನ್ನೂ ಸಮಸ್ಯೆಗಳಿದೆ ಮೂಡದಲ್ಲಿ, ಅದನ್ನೆಲ್ಲ ಅವರು ಗಮನಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮೂಡದ ನೂತನ ಅಧ್ಯಕ್ಷ ನಹೀಂ ಅವರ ಅವಧಿಯ ಮೊದಲ ಸಭೆ ಇದಾಗಿದ್ದು, ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಅವರ ನೇತೃತ್ವದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಭೆ ನಡೆಸಿ ಬಜೆಟನ್ನು ಸರ್ವಾನುಮತದಿಂದ ಅನುಮೋದಿಸಲಾಯಿತು. ಸಭೆಯ ನಂತರ ಮಾತನಾಡಿದ ಶಾಸಕ ರವಿಕುಮಾರ್ ಗೌಡ ಗಣಿಗ, ವಿವೇಕಾನಂದ ನಗರದ ಅಭಿವೃದ್ಧಿಗೆ ಸಾಲ ಪಡೆಯಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು. ಸರ್ಕಾರ ಅನುಮತಿ ನೀಡಿದರೆ ಬಡಾವಣೆಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದರು. ಅದಕ್ಕೆ ಈ ಬಾರಿ ಸರ್ಕಾರಕ್ಕೆ ಸಾಲ ತಗೊಂಡು ವಿವೇಕಾನಂದ ಬಡಾವಣೆಯ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ. ಶೀಘ್ರದಲ್ಲೇ ಸರ್ಕಾರ ಸಾಲ ತಗೊಳ್ಳೋದಕ್ಕೆ ಅನುಮತಿಯನ್ನು ಕೊಟ್ಟರೆ ವಿವೇಕಾನಂದ ಬಡಾವಣೆ ಏನು 15-20 ವರ್ಷದಿಂದ ಅಭಿವೃದ್ಧಿ ಆಗಿಲ್ಲ, ಅದರ ಅಭಿವೃದ್ಧಿಯನ್ನು ಮಾಡ್ತೀವಿ. ಮತ್ತು ಈ ಬಾರಿ ಒಂದು 1.5 ಕೋಟಿಯಲ್ಲಿ ಒಂದು ಕೆರೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಿರ್ಣಯ ಆಗಿದೆ. 20 ಲಕ್ಷದಲ್ಲಿ ಒಂದು ಪಾರ್ಕನ್ನು ವಿವೇಕಾನಂದ ಬಡಾವಣೆಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ನಿರ್ಧಾರ ಆಗಿದೆ. ಶೀಘ್ರದಲ್ಲೇ ಮೂಡಾಗೆ ಹೊಸ ರೂಪವನ್ನು ಕೊಟ್ಟು ಮಾಡೋದಕ್ಕೆ ಬೋರ್ಡ್ ತೀರ್ಮಾನ ಮಾಡಿದೆ. CBIಯಲ್ಲಿ ಇರೋದನ್ನು ನಾವು ಆ್ಯಕ್ಷನ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ CBIನವ್ರಿಗೆ ಏನು ಹಂಚಿಕೆ ಆಗಿದೆ ಅದನ್ನು ಬಿಟ್ಟು ಮಿಕ್ಕಿದ್ದನ್ನು ಆ್ಯಕ್ಷನ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಶೀಘ್ರದಲ್ಲೇ ಪತ್ರ ಬರೆದು ಅದನ್ನು ಮಾಡೋದಕ್ಕೆ ನಿರ್ಧಾರ ಕೈಗೊಳ್ತು. ಮೂಡ ಅಧ್ಯಕ್ಷ ನಹೀಂ ಮಾತನಾಡಿ, ಕೆಂಪೇಗೌಡರ ಜಯಂತಿಯಂದು ಮೂಡ ಮೀಟಿಂಗ್ ಮಾಡುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ. ಕಳೆದ ಸಾಲಿನಲ್ಲಿ ಮೂಡ 35 ಲಕ್ಷ ರೂಪಾಯಿ ಆದಾಯ ಗಳಿಸಿದೆ ಎಂದರು. ಈಗಾಗಲೇ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದು ಮಂಡ್ಯದ ಅಭಿವೃದ್ಧಿಗೆ 50 ಕೋಟಿ ರೂಪಾಯಿ ಸಾಲಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಅಂತ ತಿಳಿಸಿದರು. ಇವತ್ತೇನು ಬಜೆಟಲ್ಲಿ 35 ಲಕ್ಷ ಉಳಿತಾಯನ ಮಾಡಿ ಈವನ್ CBI ತನಿಖೆ ಇರೋದ್ರಿಂದ ಇವತ್ತು ಬಜೆಟ್ ಮೀಟಿಂಗ್ ನಡೆಸಿದ್ವಿ. ಕೆಲವರು ಸದಸ್ಯರುಗಳು ಎಲ್ಲ ಕೂಡ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಆ ಚರ್ಚೆ ಮುಖಾಂತರ CBI ತನಿಖೆ ಇರೋದ್ರಿಂದ ಈಗ ಯಾವ ಥರ ಅಲ್ಲಿ ಡೆವಲಪ್ಮೆಂಟ್ ಮಾಡಬೇಕು, ಯಾವ ಥರ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದನ್ನ ಪ್ರಸ್ತಾಪ ಮಾಡಿದ್ದೀವಿ. ಇವತ್ತೇನು ಪ್ರಸ್ತಾಪ ಮಾಡ್ಬೇಕಾದ್ರೆ ಮೀಟಿಂಗಲ್ಲಿ ಸರ್ಕಾರಕ್ಕೆ ಒಂದು 50 ಕೋಟಿನ ಪ್ರಸ್ತಾಪ ಲೋನ್ ಮುಖಾಂತರ ತಗೊಳ್ಳೋಕ್ಕೆ ನಮ್ಮ ಎಲ್ಲ ಸದಸ್ಯರು ಕೂಡ ನಾವು ಕೂಡ ಎಲ್ಲ ಸೇರಿ ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ಅಲ್ಲೇನು ಅಭಿವೃದ್ಧಿ ಮಾಡಬೇಕಂತ ರಸ್ತೆ ಆಗ್ಬೋದು, ಏನು ಮೂಲ ಬರುತ್ತಾ ಇದು ಸವಲತ್ತಿಲ್ಲ, ಆ ಸವಲತ್ತನ್ನ ಪಡಿಸೋಕ್ಕೋಸ್ಕರ ಎಲ್ಲರೂ ಕೂಡ ತೀರ್ಮಾನ ತಗೊಂಡಿದ್ವಿ. 1.5 ಕೋಟಿಗೆ ಒಂದು ಕೆರೆನ ಅಭಿವೃದ್ಧಿ ಮಾಡಬೇಕು ಅಂತಲೂ ಕೂಡ ತೀರ್ಮಾನ ಆಗದೆ, ಒಂದು ವಿವೇಕಾನಂದ ಬಡಾವಣೆಗೆ ಒಂದು ಪಾರ್ಕ್ ಅಭಿವೃದ್ಧಿ ಮಾಡಬೇಕು ಅಂತ ತೀರ್ಮಾನ ಆಗದೆ. ಸಭೆಯಲ್ಲಿ ಮೂಡ ಆಯುಕ್ತರಾದ ಐಶ್ವರ್ಯ, ಮೂಡ ನಿರ್ದೇಶಕರುಗಳಾದ ದೊಡ್ಡಯ್ಯ, ಎಂ ಕೃಷ್ಣ, ಕಾವ್ಯಶ್ರೀ,
ಸೋಮಶೇಖರ್, ಅರುಣಕುಮಾರ್, ನಗರಸಭೆ ಎಇಇ ರವಿಕುಮಾರ್ ಸೇರಿ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಮದ್ದೂರು ತಾಲೂಕು ಆಡಳಿತದ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಇದಕ್ಕೂ ಮೊದಲು ಪಟ್ಟಣದ ಉಗ್ರ ನರಸಿಂಹಸ್ವಾಮಿ ದೇವಾಲಯದಿಂದ ಶಾಲಾ ಮಕ್ಕಳ ವಾದ್ಯಗೋಷ್ಠಿ ಹಾಗೂ ಪಥ ಸಂಚಲನದೊಂದಿಗೆ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತುಂತುರು ಮಳೆಯ ನಡುವೆಯೂ ತಾಲೂಕು ಕ್ರೀಡಾಂಗಣದವರೆಗೆ ಮೆರವಣಿಗೆ ನಡೆಸಲಾಯಿತು. ಮದ್ದೂರು ಪಟ್ಟಣದ ಉಗ್ರ ನರಸಿಂಹಸ್ವಾಮಿ ದೇವಾಲಯದಿಂದ ಶಾಲಾ ಮಕ್ಕಳ ವಾದ್ಯಗೋಷ್ಠಿ ಹಾಗೂ ಪಥ ಸಂಚಲನದೊಂದಿಗೆ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತುಂತುರು ಮಳೆ ನಡುವೆಯೂ ತಾಲೂಕು ಕ್ರೀಡಾಂಗಣದವರೆಗೆ ಮೆರವಣಿಗೆ ನಡೆಸಲಾಯಿತು. ಬಳಿಕ ತಾಲೂಕು ಕ್ರೀಡಾಂಗಣದಲ್ಲಿ ಶಾಲಾ ಮಕ್ಕಳ ನೃತ್ಯ ನಡೆಯಿತು. ಬದಗಿಸಿದೋರು ವೈರಿಗಳ ಹಿಮ್ಮೆಟ್ಟಿಸಿ ನಗರವ ಕಾಪಾಡಿದೋರು ಪರಂಪರೆಯ ಮುನ್ನಡೆಸಿದ ಶ್ರೀಮಂತರು ವಿಜಯನಗರ ಸಾಮ್ರಾಜ್ಯದ ಸಾಮಂತರು ನಮ್ಮ ನಿಮ್ಮ ಪ್ರೀತಿಯ ಕೆಂಪೇಗೌಡರು ಚರಿತ್ರೆಯ. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ 5 ಜನ ಮಹಾನ್ ಸಾಧಕರನ್ನು ತಾಲೂಕು ಆಡಳಿತದಿಂದ ಸನ್ಮಾನಿಸಿ ತಹಶೀಲ್ದಾರ್ ಸೋಮಶೇಖರ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿಸಲಾಯಿತು. ನಾಡಪ್ರಭು ಕೆಂಪೇಗೌಡರು ಅಂದು ವಿವಿಧ ಪೇಟೆಗಳನ್ನು ಸ್ಥಾಪಿಸಿ ಎಲ್ಲ ಜನಾಂಗಕ್ಕೂ ವ್ಯಾಪಾರ ವಹಿವಾಟಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪೇಟೆಗಳನ್ನು ನಿರ್ಮಿಸಿಕೊಟ್ಟು ಕೆರೆ ಕಟ್ಟೆಗಳನ್ನು ಬೆಂಗಳೂರಿನ 4 ದಿಕ್ಕಿನಲ್ಲಿ ನಿರ್ಮಿಸಿದರು. ಎಲ್ಲ ರಾಷ್ಟ್ರದ ಹಾಗೂ ಎಲ್ಲ ಪ್ರಾಂತ್ಯದ ನಾಣ್ಯಗಳು ಬೆಂಗಳೂರಿನಲ್ಲಿ ಸಿಗುವಂತೆ ಮಾಡಿದರು ಅಂತ ಗಣ್ಯರು ಸ್ಮರಿಸಿಕೊಂಡರು. ಅವರು ಯಾರಪ್ಪ ಅಂದರೆ ನಮ್ಮ ಈಗ ಏನು ಮಡಿವಾಳ ಇದೆ ಬೆಂಗಳೂರಲ್ಲಿ, ಅದರ ಸ್ಥಾಪಕರು. ಅದನ್ನು ಹಳೆ ಬೆಂಗಳೂರು ಅಂತ ಕರೀತಾರೆ. ಅವರು ಮಗನ ಹುಟ್ಟಿದವರೇ ಕೆಂಪೇಗೌಡರು. ಏನ್ ಕೆಂಪೇಗೌಡರು ಏನ್ ಮಾಡಿದ್ರು ಅಂದ್ರೆ ಎಲ್ಲರೂ ಗೊತ್ತಿರೋ ತರ ಬೆಂಗಳೂರು ಕಟ್ಟಿದೆ ಅಂತ ಹೇಳ್ತಾ ಇರ್ತಾರೆ. ಬರೀ ಬೆಂಗಳೂರೇ ಅಲ್ಲ, ಅವರ ಕೊಡುಗೆ ತುಂಬಾ ಅಪಾರವಾಗಿದೆ. ಅದ್ರ ಕಡೆ ನಾವು ಬೆಳಕು ಚೆಲ್ಲಬೇಕಾಗಿದೆ. ಕೆಂಪೇಗೌಡರು ಸಂಕ್ರಾಂತಿ ಹಬ್ಬದ ದಿನ 15ನೇ ತಾರೀಕು ಜನವರಿ 1534ನೇ ಇಸ್ವಿಯಲ್ಲಿ ಈಗಿನ ಅವಿನಿ ರೋಡ್, ಅವತ್ತಿಗೆ ರಾಜ ಮಾರ್ಕೆಟ್ ಅಂತ ಇದ್ರು, ಅದನ್ನ ಅಲ್ಲಿ ಶಂಕುಸ್ಥಾಪನೆ ಮಾಡುವ ಮುಖಾಂತರ ಬೆಂಗಳೂರಿಗೆ ಚಾಲನೆ ಕೊಟ್ಟರು ಅಂತ. ಬೃಹದಾಕಾರವಂತ ಇವತ್ತಿನ ನಗರಕ್ಕೆ 600 ವರ್ಷಗಳಿಂದನೇ ಚಾಲನೆ ಕೊಟ್ಟರು. ಪ್ರೊಫೆಸರ್ ಬೋರೇಗೌಡರವರು ಕೆಂಪೇಗೌಡರನ ಕುರಿತು ಪ್ರಧಾನ ಭಾಷಣ ಮಾಡಿದರು. ಈ ವೇಳೆ ಬಿಇಒ ಕಾಳಿರಯ್ಯ, ಗವಿಸಿದ್ದಯ್ಯ, ನಲಿಕೃಷ್ಣ, ಶಿವಪ್ಪ, ಉಮಾಶಂಕರ್, ನಾರಾಯಣ್, ರಾಡೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಜೂನ್ 30ರಂದು ಬೆಳಗ್ಗೆ 10 ಗಂಟೆಗೆ ಮಂಡ್ಯದ ಮೈಸೂಗರ್ ಸಕ್ಕರೆ ಕಾರ್ಖಾನೆ ಬಾಯ್ಲರ್ ಪೂಜೆ ನಡೆಯಲಿದೆ ಅಂತ ಮೈಸೂಗರ್ ಕಂಪನಿ ಅಧ್ಯಕ್ಷ ಸಿ ಡಿ ಗಂಗಾಧರ್ ತಿಳಿಸಿದ್ದಾರೆ. ಇದೊಂದು ಭಾಳ ವಿಶೇಷವಾದಂಥ ಸುದ್ದಿ ಅಂತಲೇ ಹೇಳ್ಬೋದು. ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿ ಮೈಸೂಗರ್ ಕಾರ್ಖಾನೆ. ಸೊ ಅದು ಈಗ ತಟಸ್ಥವಾಗಿತ್ತು. ಮತ್ತು ಜೂನ್ 30ರಿಂದ ಅದಕ್ಕೆ ಬಾಯ್ಲರ್ ಪೂಜೆ ಆಗುತ್ತೆ. ಬಾಯ್ಲರ್ ಪೂಜೆ ಆಯಿತು ಅಂದರೆ ಸಹಜವಾಗಿ ಅದು ಕಾರ್ಖಾನೆ ಶುರುವಾಗುತ್ತೆ ಅಂತ ಇನ್ನು ಶಾಸಕರು ಮಾತಾಡ್ತಾ 15 ದಿನ ಗಡುವು ತೊಗೊಂಡಿದ್ದಾರೆ. ಬಹುಶಃ ಬಾಯ್ಲರ್ ಪೂಜೆ ಆದ ನಂತರ 15 ದಿನದಲ್ಲಿ ಬಹುಶಃ ಒಪ್ಪಿಗೆ ಕಬ್ಬುಗಳು ಅವೆಲ್ಲವನ್ನು ಪರಿಷ್ಕರಣೆ ಮಾಡಬೇಕಾಗ್ತದೆ. ಮತ್ತು ಏನಾದರೂ ಪೇಮೆಂಟ್ ಕೊಡಬೇಕಾದ್ರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಾಗ್ತದೆ. ಒಟ್ಟಾರೆ ಪ್ರಸಕ್ತ ಸಾಲಿಗಾದರೂ ಕಾರ್ಖಾನೆ ಬಾಯ್ಲರ್ ಪೂಜೆ ಮಾಡಿಕೊಳ್ಳುವ ಮೂಲಕ ಆರಂಭವಾಗ್ತಿರುವಂಥದ್ದು ಈ ಭಾಗದ ರೈತರಲ್ಲಿ ಒಂದು ರೀತಿ ಸಮಾಧಾನವನ್ನು ತಂದಿದೆ ಅಂತ ಹೇಳ್ಬೋದು. ಸಿ ಡಿ ಗಂಗಾಧರ್ ಮತ್ತು ರವಿಕುಮಾರ್ ಗೌಡ ಗಣಿಗ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಜೂನ್ 30ರಂದು ಬೆಳಗ್ಗೆ 10 ಗಂಟೆಗೆ ಮಂಡ್ಯದ ಮೈಸೂಗರ್ ಸಕ್ಕರೆ ಕಾರ್ಖಾನೆ ಬಾಯ್ಲರ್ ಪೂಜೆ ನಡೆಯಲಿದೆ ಅಂತ ಮೈಸೂಗರ್ ಕಂಪನಿ ಅಧ್ಯಕ್ಷರಾದ ಸಿ ಡಿ ಗಂಗಾಧರ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಹಾಗೂ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರ ಸಮ್ಮುಖದಲ್ಲಿ ಬಾಯ್ಲರ್ ಪೂಜೆ ನಡೆಯಲಿದ್ದು ನಂತರ 15 ದಿನಗಳಲ್ಲಿ ಕಬ್ಬು ಅರತ ಆರಂಭಿಸಲಾಗುವುದು ಅಂತ ಹೇಳಿದರು. ಕಳೆದ ಸಾಲಿನಲ್ಲಿ 2.40 ಲಕ್ಷ ಟನ್ ಕಬ್ಬು ಅರಿಯಲಾಗಿದ್ದು ಎಲ್ಲ ರೈತರಿಗೂ ಸಂಪೂರ್ಣವಾಗಿ ಹಣವನ್ನು ಪಾವತಿಸಲಾಗಿದೆ ಅಂತ ತಿಳಿಸಿದರು. ಈ ಸಾಲಿನಲ್ಲಿ 3,150 ರೂಪಾಯಿ FRP ದರ ನಿಗದಿ ಮಾಡಲಾಗಿದ್ದು 2.5 ಲಕ್ಷ ಟನ್ ಕಬ್ಬನ್ನು ಅರಿಯುವ ಗುರಿ ಹೊಂದಲಾಗಿದೆ ಅಂತ ಹೇಳಿದರು. ಭಾನುವಾರ ಬೆಳಿಗ್ಗೆ 10 ಗಂಟೆ ಸಮಯಕ್ಕೆ ನಮ್ಮೆಲ್ಲರ ಹೆಮ್ಮೆಯ ಮೈಸೂರು ಸಕ್ಕರೆ ಕಾರ್ಖಾನೆಯ ಬಾಯ್ಲರ್ಗೆ ಪೂಜೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ತತ್ಸಂಬಂಧವಾಗಿ ತಮ್ಮ ಮೂಲಕ
ನಮ್ಮೆಲ್ಲ ರೈತ ಬಾಂಧವರನ್ನ, ನಮ್ಮೆಲ್ಲ ಈ ವ್ಯಾಪ್ತಿಯ ಆತ್ಮೀಯ ಮುಖಂಡರನ್ನ ಬರಬೇಕು ಅಂತ ವಿನಂತಿ ಮಾಡ್ತಾ, ಅವತ್ತೊಂದು ದಿನ ನಮ್ಮ ಜನಪ್ರಿಯ ನಾಯಕರು, ನಮ್ಮ ಉಸ್ತುವಾರಿ ಸಚಿವರು ಆದ ಚಲುವರಾಯಸ್ವಾಮಿಯವರು, ನಮ್ಮ ಶಾಸಕರು ಎಲ್ಲರೂ ಕೂಡ, ನಮ್ಮ ರವಿಕುಮಾರ್ ಅವರು, ಬಾಬು ಬಂಡಿಸಿದ್ದೇಗೌಡರು, ದರ್ಶನ್ ಪುಟ್ಟಣ್ಣಯ್ಯನವರು, ಕದ್ಲೂರು ಉದಯ್ ಅವರು, ನರೇಂದ್ರ ಸ್ವಾಮಿಯವರು, ಈ ಥರ ಎಲ್ಲ ಜನಪ್ರತಿನಿಧಿಗಳು, ನಮ್ಮ ವಿಧಾನ ಪರಿಷತ್ ಸದಸ್ಯರುಗಳಾದ ದಿನೇಶ್ ಗೂಳಿಗೌಡರು ಮತ್ತು ಮಧು ಮಾದೇಗೌಡರು, ಎಲ್ಲ ಜನಪ್ರತಿನಿಧಿಗಳು ಅವತ್ತು ನಾವು ಆಹ್ವಾನ ಮಾಡಿರ್ತೀವಿ. ಇವರೆಲ್ಲರ ಸಮ್ಮುಖದಲ್ಲಿ, ಇವರೆಲ್ಲರ ಜವಾಬ್ದಾರಿಯುತ ಒಂದು ಆತ್ಮೀಯ ಸಮಯದಲ್ಲಿ ಅವತ್ತು ನಾವು ಬಾಯ್ಲರ್ ಪೂಜೆಯನ್ನು ಮಾಡ್ತೀವಿ. ತದನಂತರ ಒಂದು 10 ರಿಂದ 15 ದಿನ ವ್ಯತ್ಯಾಸದಲ್ಲಿ ಸಕ್ಕರೆ ಕಾರ್ಖಾನೆಯ ಕಬ್ಬು ಮುರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಶಾಸಕ ರವಿಕುಮಾರ್ ಗೌಡ ಗಣಿಗ ಮಾತನಾಡಿ, ಕಳೆದ ವರ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಚಲುವರಾಯಸ್ವಾಮಿ ಅವರ ಆಸಕ್ತಿಯಿಂದಾಗಿ ಕಾರ್ಖಾನೆಗೆ ಸರ್ಕಾರ 50 ಕೋಟಿ ರೂಪಾಯಿ ಅನುದಾನ ನೀಡಿದ ಪರಿಣಾಮ 2 ಲಕ್ಷಕ್ಕೂ ಹೆಚ್ಚು ಟನ್ ಕಬ್ಬು ಹರಿದು ರೈತರಿಗೆ ಸಂಪೂರ್ಣವಾಗಿ ಹಣ ಪಾವತಿಸಲಾಗಿದೆ. ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಸಿಡಿ ಗಂಗಾಧರ್ ಅವರ ನೇತೃತ್ವದಲ್ಲಿ ಕಾರ್ಖಾನೆ ಅತ್ಯುತ್ತಮವಾಗಿ ನಡೆಯುತ್ತಿದ್ದು, ಈ ಬಾರಿ 3 ಲಕ್ಷ ಟನ್ ಕಬ್ಬು ಹರಿಯುವ ಗುರಿ ಹೊಂದಲಾಗಿದೆ ಅಂತ ಹೇಳಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರ ವಿಶೇಷ ಆಸಕ್ತಿಯಿಂದಾಗಿ 50 ಕೋಟಿ ರೂಪಾಯಿಯನ್ನು ನಿಂತೋಗಿದ್ದಂಥ ಶುಗರ್ ಫ್ಯಾಕ್ಟ್ರಿಗೆ ಹಣಕಾಸನ್ನು ಒದಗಿಸಿದ್ರಿಂದ ಕಳೆದ ಬಾರಿ 2.5 ಲಕ್ಷ ಟನ್ ಕಬ್ಬು ಕ್ರಷರ್ ಆಗಿ ರೈತರಿಗೆಲ್ಲ 100% ಪೇಮೆಂಟ್ ಆಗಿ ಸುಸ್ಥಿತಿಯಲ್ಲಿ ನಮ್ಮ ಕಾರ್ಖಾನೆ ಇದೆ ಅನ್ನೋದಕ್ಕೆ ಸರ್ಕಾರಿ ಸ್ವಾಮ್ಯದ ಇಡೀ ರಾಜ್ಯದ ಏಕೈಕ ಕಾರ್ಖಾನೆ ಇದು. ಚೆನ್ನಾಗಿ ನಡೀತಾ ಇದೆ ಅನ್ನೋದಕ್ಕೆ ಮಂಡ್ಯ ರೈತರ ಪರವಾಗಿ ಸರ್ಕಾರವನ್ನು ನಾನು ಅಭಿನಂದಿಸ್ತೀನಿ. ನಮ್ಮ ಸರ್ಕಾರ ನಮ್ಮ ಸಿಡಿ ಗಂಗಾಧರ್ ಅವರನ್ನು ವಿಶೇಷವಾಗಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಅವರ ನಾಯಕತ್ವದಲ್ಲಿ ಶುಗರ್ ಫ್ಯಾಕ್ಟ್ರಿ ಈ ಬಾರಿ ಇನ್ನೂ ಅತ್ಯುತ್ತಮವಾಗಿ ನಡಿಬೇಕು ಅಂತೇಳಿ ಅವರು ಭಾಳ ಚೂಟಿಯಾಗಿ ಎಕ್ಸ್ಪೀರಿಯೆನ್ಸ್ ಇದೆ. ಈ ಬಾರಿ ಹೋದ ಬಾರಿಗಿಂತ ಚೆನ್ನಾಗಿ ತೊಗೊಂಡೋಗ್ತಾರೆ ಅಂತ ಇದೆ. ಅದರ ಮಧ್ಯೆ ನಮಗೊಂದು ಚಾಲೆಂಜಿಂಗ್ ಇದೆ. ಕಳೆದ ಬಾರಿ 120 ವರ್ಷದ ಬರ ನಮ್ಮನ್ನ ಕಾಡಿರೋದ್ರಿಂದ ಕಬ್ಬು ಇಳುವರಿಯಲ್ಲಿ ಕಡಿಮೆ ಆಗಿದ್ರು ಕೂಡ ಹೊಸ ಅಧ್ಯಕ್ಷರು 6 ತಿಂಗಳಲ್ಲೇ ಎಷ್ಟು ತಿಂಗಳಾಯಿತು 3 ತಿಂಗಳಲ್ಲಿ 6 ಹೇಳ್ಬಿಟ್ಟೆ, ಜಾಸ್ತಿ ಆಗ್ಬಿಟ್ಟಿದೆ. 3 ತಿಂಗಳಲ್ಲೇ ಫೀಲ್ಡ್ಗೆ ಹೋಗಿ 1,90,000 ಟನ್ ಒಪ್ಪಂದವನ್ನು ಮಾಡಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅವರ ನೇತೃತ್ವದಲ್ಲಿ. ಮತ್ತು ಈ ಬಾರಿ 3 ಲಕ್ಷ ಟನ್ನನ್ನು ಕ್ರಷ್ ಮಾಡಬೇಕು ಅಂತ ಬೇರೆ ಸುತ್ತಮುತ್ತಲ ಪ್ರದೇಶದಿಂದನೂ ಕೂಡ ಕಬ್ಬನ್ನು ಒಪ್ಪಿಗೆ ಮೇಲೆ ತಗೊಂಬರಬೇಕು ಅನ್ನೋದು ಅವರ ಗುರಿ ಇದೆ. ಈ ಮಧ್ಯೆ ಇನ್ನೊಂದು ಚಾಲೆಂಜ್ ಅಂದರೆ ಬೇರೆ ಖಾಸಗಿ ಫ್ಯಾಕ್ಟ್ರಿಗಳು ನಮ್ಮ ಕಬ್ಬನ್ನು ಅವ್ರ ಫ್ಯಾಕ್ಟ್ರಿಗೆ ತಗೊಂಡು ಹೋಗ್ದಿರಂಗೆ ಕಟ್ಟುನಿಟ್ಟಿನ ಆಜ್ಞೆ ಕೂಡ ಹೊರಡಿಸಿದ್ದೀವಿ. ನಮ್ಮ ಭಾಗದಲ್ಲಿ ಯಾವುದೇ ಖಾಸಗಿ ಕಾರ್ಖಾನೆಯವರು ಕಬ್ಬನ್ನು ತಗೊಂಡಿದ್ದು ಗೊತ್ತಾದೇ ಆದರೆ ನಿಮ್ಮ ಲೈಸೆನ್ಸನ್ನು ಯಾಕೆ ರದ್ದು ಮಾಡಬಾರ್ದು ಅಂತ ಸರ್ಕಾರಕ್ಕೆ ನಾವು ಪತ್ರ ಬರೆಯೋದಕ್ಕೂ ನಮ್ಮ ಜಿಲ್ಲಾಡಳಿತ ಮತ್ತು ಶುಗರ್ ಫ್ಯಾಕ್ಟ್ರಿಯವರು ಕೂಡ ರೆಡಿ ಇದ್ದಾರೆ. ನಮ್ಮ ಸರ್ಕಾರಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಬಂದು ಅವರು ಕಬ್ಬನ್ನು ಒಪ್ಪಿಗೆ ಮಾಡ್ಕೊಂಡು ತಗೊಂಡು ಹೊಂಟೋದ್ರೆ ನಮಗೆ ತೊಂದರೆ ಆಗ್ತದೆ. ಅದಕ್ಕೊಂದು ವಿಜಿಲೆನ್ಸನ್ನು ಕೂಡ ಬಿಡ್ತಾ ಇದ್ದೀವಿ. ಅವರು ಕದ್ದು ಮುಚ್ಚು ಒಪ್ಪಂದ ಮಾಡಿಕೊಂಡು ಅವ್ರ ಲಾರಿ ನಮ್ಮ ಪ್ಲೇಸ್ಗೆ ಬಂದು ಕಬ್ಬು ಗಿಬ್ಬು ಒಪ್ಪಂದ ಮಾಡಿಕೊಡಿದ್ರೆ ಅಲ್ಲೇ ಸೀಸ್ ಮಾಡೋವಂಥ ವಿಶೇಷ ತಂಡವನ್ನು ಕೂಡ ಈ ವರ್ಷದಿಂದ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ವ್ಯಾಪ್ತಿ ಈ ಶುಗರ್ ಫ್ಯಾಕ್ಟ್ರಿ ವ್ಯಾಪ್ತಿಯ ಕಬ್ಬು ಬೆಳೆ ಇದರಲ್ಲಿ ಓಡಾಡ್ತಾ ಇರ್ತದೆ. ಯಾವುದಾದ್ರೂ ಖಾಸಗಿ ಅವರು ನಮ್ಮ ಶುಗರ್ ಫ್ಯಾಕ್ಟ್ರಿಯ ಪ್ರದೇಶದಲ್ಲಿ ಬಂದು ಕಬ್ಬನ್ನು ತಗೊಳ್ತಾ ಇದ್ದರೆ ಇಮಿಡಿಯೇಟ್ಲಿ ಅಲ್ಲೇ ಲಾರಿ ಸೀಸ್ ಮಾಡಿ ಅದಕ್ಕೇನು ಕಾನೂನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೂಡ ಮಾಡ್ತಾರೆ. ಯಾಕಂದರೆ ನಮ್ಮ ಶುಗರ್ ಫ್ಯಾಕ್ಟ್ರಿನ ಉಳಿಸೋದಕ್ಕೆ ಇಂಥ ಕಠಿಣವಾದ ದಿಟ್ಟ ನಿರ್ಧಾರವನ್ನು ಮಾಡಲೇಬೇಕಾಗಿದೆ. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಕಿಸಾನ್ ಸಂಘಟನೆಯ ದೇಶಾಡಿ ಮೋಹನ್ ಕುಮಾರ್, ಚಂದ್ರಶೇಖರ್, ಉಮೇಶ್ ಉಪಸ್ಥಿತರಿದ್ದರು. ಕೇರ್ಪೇಟೆ ತಾಲೂಕು ಹೊಸವಳಲು ಗ್ರಾಮದ ಮಾರುತಿ ಯುವಕರ ಬಳಗದಿಂದ ನಾಡಪ್ರಭು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ 515ನೇ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ. ಕೇರ್ಪೇಟೆ ತಾಲೂಕು ಹೊಸವಳಲು ಗ್ರಾಮದ ಮಾರುತಿ ಯುವಕರ ಬಳಗದ ವತಿಯಿಂದ
ನಾಡಪ್ರಭು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಜನ್ಮ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ. ಎಂಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಶೋಕ್ ಅವರು ಕೆಂಪೇಗೌಡ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ನಂತರ ಮಾತನಾಡಿದ ಅವರು, ದೇಶದ ಭವಿಷ್ಯದ ಪ್ರಜೆಗಳಾಗಿರುವ ಯುವಕರು ಕೆಂಪೇಗೌಡರ ಆದರ್ಶಗಳನ್ನು ಮಗುಡಿಸಿಕೊಂಡು ದೇಶ ಸೇವೆಗೆ ಶ್ರಮಿಸುವಂತೆ ಕರೆ ನೀಡಿದರು. ಅವರು ಕೆಂಪೇಗೌಡರು ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಯಾವತ್ತೂ ಸಹ ಅವರು ನಾವು ಒಕ್ಕಲಿಗರು, ನಾವು ಗೌಡರು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಯಾರೂ ಮಾಡಿರಲಿಲ್ಲ. ಸೊ ಇಂಥವನ್ನ ಹಿಂದಿನ ಸುಮಾರು ವರ್ಷದಿಂದ ಮಾಡಬೇಕಾಗಿತ್ತು, ಮಧ್ಯೆ ಅವ್ರು ಯಾರೂ ಗುರುತಿಸಲಿಲ್ಲ, ಮಾಡಲಿಲ್ಲ. ಈ ಒಂದು ಕಾಲ ನಂತರ ಕಳೆದ ವರ್ಷಗಳಲ್ಲಿ ಇದನ್ನು ಮಾಡಬೇಕು ಅಂತಂದ್ಬಿಟ್ಟು ಸರ್ಕಾರ ಇದರ ಒಂದು ರಾಷ್ಟ್ರೀಯ ಹಬ್ಬವಾಗಿ ಮಾಡಬೇಕು, ರಾಜ್ಯದಲ್ಲಿ ಅಂದ್ಬಿಟ್ಟು ಸರ್ಕಾರ ಘೋಷಣೆ ಮಾಡಿದ್ದಾರೆ. ಇದನ್ನು ಇಡೀ ರಾಜ್ಯದಲ್ಲಿ ಎಲ್ಲ ಗ್ರಾಮಗಳು ಕೂಡ ನಾವು ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಮಹನೀಯರ ಇಂಥ ದಿವಸ ನಾವು ನೆನೆಯಬೇಕು ಅನ್ನೋದಾದರೆ ಕೆಂಪೇಗೌಡರು ನಿಜವಾಗಿಯೂ ಕೂಡ ಅವತ್ತಿನ ಕಾಲದಲ್ಲಿ ಬೆಂಗಳೂರಿನಲ್ಲಿ ಒಬ್ಬೊಬ್ಬರಿಗೆ ಇಂಥವ್ರು ಏನು ನಾವು ಕೃಷಿ ಮಾಡ್ತೀವೋ, ಬಳೆ ಮಾಡ್ತೀವೋ, ಮತ್ತೊಂದು ಏನೇನು ಉಪ್ಪಾರಪೇಟೆ, ಮತ್ತೊಂದು ಅಕ್ಕ ಹೇಳಿದ್ರು ಇವಾಗ, ಅಷ್ಟು ಅವತ್ತು ಅವರ ಒಂದು ಜ್ಞಾನದಲ್ಲಿ ಇಂಥವ್ರಿಗೆ ಇಂಥವ್ದು ಒಂದೊಂದು ಕೆಲಸ ಮಾಡೋಕ್ಕೆ ಒಂದೊಂದು ಪೇಟೆ ಅಂತ ಮಾಡಿ ಇವತ್ತು ಬೆಂಗಳೂರು ಬೆಂದುಕಾಳೂರು ಇವತ್ತು ಬೆಂಗಳೂರಾಗಿ ದೊಡ್ಡ ಇವತ್ತು ನಿಜವಾಗೂ ಹೇಳಬೇಕು ಅಂತ ಅಂದರೆ ಅಷ್ಟು ದೊಡ್ಡ ಸಿಟಿಯಾಗಿ ಬೆಳೀತಾ ಇದೆ. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಚಿಕ್ಕೇಗೌಡ, ರಾಮೇಗೌಡ, ಮಂಜುಳಾ, ಶ್ರೀನಿವಾಸ್, ಕಾಂತರಾಜು, ಅರುಣ್ ಚೆನ್ನಪ್ಪ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಮಂಡ್ಯ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಂಡ್ಯ ನಗರಸಭೆಯ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿ ಕಾರ್ಯಕ್ರಮವನ್ನು ಮಂಡ್ಯದಲ್ಲಿ ಅರ್ಥಪೂರ್ಣವಾಗಿ ಆಚರಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. 515ನೇ ಜಯಂತಿ ಕಾರ್ಯಕ್ರಮ ಇದು ಅಂಬೇಡ್ಕರ್ ಭವನದಲ್ಲಿ ಜೂನ್ 30ರಂದು ನಡೀತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಒಟ್ಟಾಗಿ ಬರಬೇಕು. ಇದು ಸಮುದಾಯದ ಕಾರ್ಯಕ್ರಮ ಅಂತೇಳಿ ಶಾಸಕ ರವಿಕುಮಾರ್ ಗೌಡ ಗಣಿಗ ಅವರು ತಿಳಿಸಿದ್ದಾರೆ. ಸೊ ಇದೊಂದು ಕಾರ್ಯಕ್ರಮದ ಬಗ್ಗೆ ಒಂದು ಚೂರು ಮಾತನಾಡಬೇಕು ಅನ್ಸುತ್ತೆ ನನಗೆ. ಏನಂತಂದರೆ, ಕೆಂಪೇಗೌಡರ ಕಾರ್ಯಕ್ರಮ ಅಂದಾಗ ಅಲ್ಲಿ ಏನು ಒಕ್ಕಲಿಗ ಸಮುದಾಯದ ನಾಯಕರವರು ಅದಕ್ಕೋಸ್ಕರ ಇದನ್ನು ಒಕ್ಕಲಿಗರ ಎಲ್ಲರೂ ಸೇರ್ಕೊಂಡು ಮಾಡ್ತಿರ್ತಾರೆ ಅಂತ ಒಂದು ವಿಚಾರ. ಇವತ್ತೊಂದು ಲಿಂಕ್ ಹಾಕಿದ್ವಿ ನಾವು, ಶಾಸಕರು ಮಾತಾಡಿದ್ರ ಕೆಳಗೆ. ಇದು ಶಾಸಕರ ಅಭಿಪ್ರಾಯ, ಇದು ನನ್ನ ಅಭಿಪ್ರಾಯ ಅಲ್ಲ. ಅಲ್ಲಿ ಲಿಂಕಲ್ಲಿ ಒಬ್ಬರು ಕೊಕ್ಕಡ ವೆಂಕಟರಮಣ ಭಟ್ ಅಂತ ಒಂದು ಮೆಸೇಜ್ ಮಾಡಿದ್ದಾರೆ. ವೆಂಕಟರಮಣ ಭಟ್ ಅಂತಂದ್ರೆ ಅವರು ನಿವೃತ್ತ ಅಧ್ಯಾಪಕರು ಮತ್ತು ಸಾಹಿತಿಗಳು. ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ ಅಲ್ಲಿ. ಇದು ಕೆಂಪೇಗೌಡರ ಕಾರ್ಯಕ್ರಮ ಅಂತ ಹಾಕಿದ್ರಲ್ಲ, ಹಂಗಾರೆ ಬರೀ ಕೇವಲ ಒಕ್ಕಲಿಗರು ಮಾತ್ರ ಬರಬೇಕಾ ಈ ಕಾರ್ಯಕ್ರಮಕ್ಕೆ, ಬೇರೆಯವರು ಯಾರು ಬರಬಾರ್ದ ಅಂತ ಒಂದು ಮೆಸೇಜ್ ಹಾಕಿದ್ದಾರೆ. ಇನ್ನೊಬ್ಬರು ಡಾಕ್ಟರ್ ಪಾಂಡುರಂಗ ಮೂರ್ತಿ ಅಂತೇಳಿ, ಅವರು ಯುವ ವಿಜ್ಞಾನಿಗಳು, ಮೈಸೂರಿನಲ್ಲಿ ಸಾಕಷ್ಟು ಅವಾರ್ಡನ್ನು ಪಡ್ಕೊಂಡಿರ್ತಕ್ಕಂಥ ವಿಜ್ಞಾನಿಗಳು. ಅವರು ಕೂಡ ಈ ಬಗ್ಗೆ ಒಂದು ಮೆಸೇಜ್ ಹಾಕಿದ್ದಾರೆ. ಅಂದರೆ ಕೆಂಪೇಗೌಡರು ಕೇವಲ ಒಕ್ಕಲಿಗರ ಮತ ಸೀಮಿತನ ಅಂತ ಒಂದು ಮೆಸೇಜ್ ಹಾಕಿದ್ದಾರೆ. ಸಹಜವಾಗಿ ಈ ಜಯಂತಿಗಳು ಬಂದಾಗೆಲ್ಲ ಈ ಥರದೊಂದು ಚರ್ಚೆಗಳು ಶುರುವಾಗ್ತವೆ. ಅಂಬೇಡ್ಕರ್ ಜಯಂತಿ ಬಂದಾಗ ಕೇವಲ ದಲಿತರು ಮಾತ್ರ ಆಚರಣೆ ಮಾಡಬೇಕು, ಆಯಿತಾ. ಒಕ್ಕಲಿಗರ ಕೆಂಪೇಗೌಡರ ಜಯಂತಿ ಬಂದಾಗ ಒಕ್ಕಲಿಗರು ಮಾತ್ರ ಮಾಡಬೇಕು. ಬಸವಣ್ಣವ್ರ ಜಯಂತಿ ಬಂದಾಗ ವೀರಶೈವರು ಮಾಡಬೇಕು, ಆಯಿತಾ. ಕ್ರೈಸ್ತರು ಬಂದ್ರಿಗೆ ಕ್ರೈಸ್ತ ಸಮುದಾಯದವ್ರು ಮಾತ್ರ ಕ್ರಿಸ್ತ ಜಯಂತಿ ಆಚರಣೆ ಮಾಡಬೇಕು. ಹಿಂಗೆ ಮಾದರ ಚೆನ್ನಯ್ಯ ಎಲ್ಲರದ್ದು ಒಂದೊಂದು ಜಯಂತಿ ಬಂದಾಗ ಸಮುದಾಯದವ್ರು ಸೇರ್ಕೊಂತಾರೆ, ಮಾಡ್ತಾರೆ. ಪ್ರಶ್ನೆ ಏನು ಅಂತಂದರೆ, ಕೊಕ್ಕಡ ವೆಂಕಟರಮಣ ಭಟ್ರು ಕೇಳಿರೋ ಪ್ರಶ್ನೆ ತುಂಬ ಸಹಜವಾಗಿ ಕೇಳಿದ್ದಾರೆ. ಈಗ ಉತ್ತರ ನನಗೂ ಕಷ್ಟ ಆಗ್ತಾಯಿದೆ. ಈಗ ಹೇಳಿದ್ದಾರೆ ಅವರು ಏನಂತ, ಹಾಗಾದ್ರೆ ಈ ಕಾರ್ಯಕ್ರಮಕ್ಕೆ ಕೇವಲ ಒಕ್ಕಲಿಗರು ಮಾತ್ರ ಬರಬೇಕಾ ಅಂತ. ಯಾವುದೇ ವ್ಯವಸ್ಥೆಯನ್ನು, ಈಗ ಉದಾಹರಣೆಗೆ ಯಾವುದೇ ಒಬ್ಬ ಕ್ಷೇತ್ರದ ಶಾಸಕ ಗೆಲ್ಲಬೇಕಂತಂದರೆ ಕೇವಲ ಒಕ್ಕಲಿಗರು ಮಾತ್ರ ಓಟ್ ಹಾಕಿರಲ್ಲ, ನಿಜನಾ? ಎಲ್ಲರೂ ಸೇರಿಯೇ ಓಟ್ ಹಾಕಿರ್ತಾರೆ. ಹಾಗಾಗಿ ಅವರು ಸಮಾಜದ ನಾಯಕರಾಗ್ತಾರೆ, ಒಕ್ಕಲಿಗರ ನಾಯಕರಾಗೋಕ್ಕಾಗೋದಿಲ್ಲ. ಇತ್ತೀಚೆಗೆ ಏನಾಗ್ತದೆ, ನಾವೇ ಅದನ್ನು ಡಿಸೈಡ್ ಮಾಡಿಕೊಂಡು ಅಂಬೇಡ್ಕರ್ ಜಯಂತಿ, ನಾಲ್ವಡಿ ಜಯಂತಿ ಈ ಥರ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ. ಆದರೆ ಎಲ್ಲಿಯೂ ಕೂಡ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೇವಲ ದಲಿತರಿಗೋಸ್ಕರ ಬರೆದಿಲ್ಲ. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು ಅಂತಾರಲ್ಲ, ಕೆಂಪೇಗೌಡರು ಕೇವಲ ಒಕ್ಕಲಿಗರಿಗಾಗಿ ಬೆಂಗಳೂರು ಕಟ್ಟಿಲ್ಲ. ಬೆಂಗಳೂರಿನಲ್ಲಿ ಎಷ್ಟು ಜನ ಸಹಸ್ರಾರು ಸಂಖ್ಯೆಯಲ್ಲಿ ಜಾತ್ಯತೀತವಾದಂಥ ಮನಸ್ಸುಗಳು ವಾಸ ಮಾಡ್ತಿದ್ದಾವೆ, ಆಯಿತಾ. ಬಸವಣ್ಣವರು ಕೇವಲ ಲಿಂಗಾಯತರಿಗೋಸ್ಕರ ಮಾತ್ರ ವಚನ ಇದು ಮಾಡಿದ್ದಲ್ಲ, ಆಯಿತಾ. ಇವನಾರವ ಎಂದನಿಸಿದೆಯ, ಇವನಮ್ಮ ಎಂದೆನಿಸೆಯ ಅಂತ ಒಂದು ಹೇಳ್ತಾರೆ ಅವರು, ಆಯ್ತಲ್ಲ. ಮನುಷ್ಯ ಕುಲ ನಾವೆಲ್ಲದೇ ಒಲಂ ಅಂತ ಕುವೆಂಪುರವ್ರು ಹೇಳ್ತಾರೆ. ಈ ಥರದ ಸಂದರ್ಭದಲ್ಲಿ ಆಚರಣೆಗಳು ಯಾಕೆ ಜಾತಿಗೆ ಸೀಮಿತವಾಗ್ತವೆ ಅನ್ನೋದೊಂದು ಪ್ರಶ್ನೆ ಬಂದೇ ಬರುತ್ತೆ. ನೋಡಿ, ಅಂಬೇಡ್ಕರ್ ಜಯಂತಿ ಆದರೆ ಅದಕ್ಕೆ ಒಕ್ಕಲಿಗರು ಹೋಗಲ್ಲ, ಒಕ್ಕಲಿಗರ ಕಾರ್ಯಕ್ರಮ ಆದರೆ ದಲಿತರು ಬರಲ್ಲ, ಬ್ರಾಹ್ಮಣರಿನ ಕಾರ್ಯಕ್ರಮ ಮಾಡಿದ್ರೆ ಇವರು ಯಾರು ಹೋಗಲ್ಲ ಅನ್ನೋದಕ್ಕಿಂತ ಆ ಜವಾಬ್ದಾರಿ ವಹಿಸ್ಕೊಂಡಿರುವಂಥ ವ್ಯಕ್ತಿಗಳು ಕರೆಯೋ ಮನಸ್ಸನ್ನೇ ಮಾಡೋದಿಲ್ಲ. ಅಂದರೆ ಫಿಕ್ಸ್ ಆಗಿಬಿಟ್ಟವ್ರೆ ಇವರು. ಒಕ್ಕಲಿಗರ ಕಾರ್ಯಕ್ರಮಕ್ಕೆ ದಲಿತರು ಹೋಗ್ಬೇಡ್ರಿ, ದಲಿತರ ಕಾರ್ಯಕ್ರಮಕ್ಕೆ ಬ್ರಾಹ್ಮಣರು ಹೋಗ್ಬೇಡಿ ಅಂತ ಇವರೇ ಒಂದು ಹಾಕೊಂಬಿಟ್ಟವ್ರೆ, ಆಯಿತಾ. ಹಂಗಾಗಿ ಅವ್ರು ಸೇರಲ್ಲ, ಇವ್ರು ಸೇರಲ್ಲ, ಇವ್ರ ಮೇಲೆ ಮಡಿವಂತಕ್ಕೆ ಹಾಕೊಂಡಿರ್ತಾರೆ.
ಆಯಿತಾ. ಹಿಂಗಾದ್ಮೇಲೆ ಸಮಾಜ ಎಲ್ಲಿ ಬರ್ತದೆ? ನನ್ನ ಪ್ರಶ್ನೆ ಏನು ಅಂತಂದರೆ, ಹೋಗಲಿ ಚಿಕ್ಕ ಮಕ್ಳು ಹೆಂಗಾರ ಮಾತಾಡ್ಕೊಳ್ಳಿ, ಆದರೆ ಬುದ್ಧಿಜೀವಿಗಳು ಅನ್ಸ್ಕೊಂಡವರು, ಸಾಹಿತಿಗಳು ಅನ್ಸ್ಕೊಂಡವರು, ಸಮಾಜದಲ್ಲಿ ನಾಲೆಡ್ಜ್ ಇರೋ ಪರ್ಸನ್ಗೆ ಅನ್ಸ್ಕೊಂಡವರು ಮಾತನಾಡುವಾಗ ಇದು ನಮ್ಮ ನಾಯಕ, ಇವರು ಯಾರು ಕೆಂಪೇಗೌಡರು, ಇದು ನಮ್ಮ ಕಾರ್ಯಕ್ರಮ, ಇದು ನಮ್ಮ ಜಯಂತಿ ಅಂತ ಎದೆ ತಟ್ಕೊಳ್ತಿದೆಯಲ್ಲ, ಇದು ನನ್ನ ಪ್ರಕಾರ ಒಳ್ಳೆಯ ಬೆಳವಣಿಗೆ ಅಲ್ಲ. ಅದು ಬುದ್ಧಿಜೀವಿಗಳಿಗೆ ನಾನು ಹೇಳೋದು, ಯಾರಾಗಿರಲಿ, ಆಯ್ತಲ್ಲ. ಇದು ಒಂದು ಬಹುಶಃ ಹೆಂಗಾಗತ್ತೆ ಅಂದರೆ, ಒಂದು ಉದಾಹರಣೆ ಹೇಳಬೇಕು. ನಾನು 20-25 ವರ್ಷ ಮೀಡಿಯಾಕ್ಕೆ ಬಂದಾಗ ನನ್ನನ್ನು ತುಂಬ ಜನ ದಲಿತರು ಅಂದ್ಕೊಂಬಿಟ್ಟಿದ್ರು, ದಲಿತ ಹುಡುಗ ಅಂತ ಅಂದ್ಕೊಂಬಿಟ್ಟಿದ್ರು. ಓಕೆ, 8-10 ವರ್ಷದ ತನಕ. 20 ವರ್ಷದಿಂದ ಒಂದು ಪುಷ್ಪಮಿತ್ರ ಅಂತ ಒಂದು ಅವಾರ್ಡ್ ಕೊಡ್ತಾರೆ ನನಗೆ. ಆಗ ಬಯೋಡೇಟಾ ಓದಬೇಕಾದ್ರೆ ನಮ್ಮ ತಂದೆ ಹೆಸರು ಕೆಂಪೇಗೌಡ ಅಂತ ಬಂದ್ಬಿಡ್ತು. ಅಲ್ಲಿ ತನಕ ನಾನು ದಲಿತ ಅಂತ ಗುರುತಿಸಿದ್ರು, ನಾನು ನೋಡ್ತಿದ್ದ ರೀತಿಯೇ ಬೇರೆ. ನಾನು ಗೌಡ ಅಂತ ಗೊತ್ತಾದ ತಕ್ಷಣ ಅವರ ಇದೇ ಬದಲಾಗೋಯ್ತು, ಚೇಂಜ್ ಆಗೋಯ್ತು ಅವರ ನಡವಳಿಕೆಗಳೆಲ್ಲ. ಆಮೇಲೆ ನಮ್ಮ ಟ್ರೀಟ್ ಮಾಡೋ ರೀತಿಯೂ ಬದಲಾಯಿತು. ಯಾಕೆ ಅಂದರೆ, ನಾವು ನಡ್ಕೊಳ್ತಿದ್ದದ್ದು ಅಥವಾ ನಮ್ಮ ಜೊತೆ ಇದ್ದವರೆಲ್ಲ ಕೇವಲ ಆ ಸಮುದಾಯದ ವಿದ್ಯಾರ್ಥಿಗಳು ಅಥವಾ ಸ್ಟೂಡೆಂಟ್ಸು. ನಮ್ಮ ಮನೆಗೆ ಅವಾಗಲೂ ಕೂಡ ನಮ್ಮ ತಾಯಿಯವರು ದಲಿತರು ಬಂದರೆ ಕಾಫಿ ಕೊಡ್ತಿದ್ರು. ಈಗಲೂ ಅದೇ ವಾತಾವರಣ ಇದೆ ನಮಗೆ. ಜರ್ನಲಿಸಮ್ನ ಏನು ಹೇಳ್ಕೊಡ್ತಾರೆ ಅಂತಂದರೆ, ಯಾರೋ ಸಾಮಾಜಿಕವಾಗಿ ನೊಂದಿರ್ತಾರೆ, ಯಾರು ಸಮಾಜದಲ್ಲಿ ದುರ್ಬಲರಾಗಿರ್ತಾರೆ, ಅವ್ರ ಪರ ಮಾಧ್ಯಮ ಇರಬೇಕು ಅಂತಾರೆ. ಹಂಗಾಗಿ ನಾವು ಹಂಗೆ ನಡ್ಕೊಂಡು ಬಂದಿದ್ದೀವಿ, ಹಂಗೆ ಇದೆ ನಮ್ಮದು. ಅವತ್ತು ನನಗೂ ಸ್ವಲ್ಪ ಅರ್ಟ್ ಆದಂಗೆ ಆಯಿತು, ಇದಕ್ಕೆ ಹಿಂಗೆ ಗುರುತಿಸ್ಬಿಟ್ರಲ್ಲ ಇವರು ಅಂತ. ಸೊ ನೋಡಿ, ಇದು ಮನುಷ್ಯನಲ್ಲಿ ಪ್ರತಿಯೊಬ್ಬರಲ್ಲೂ ಕಾಡ್ತಿರ್ತದೆ. ಜಾತಿ ಪ್ರೇಮ ಇರಬೇಕು, ನಾನು ಇಲ್ಲ ಅಂತ ಹೇಳಲ್ಲ, ಎಲ್ಲರಲ್ಲೂ ಇರ್ತದೆ. ಜಾತಿ ಪ್ರೇಮ ಅಂತಕ್ಕಂಥದ್ದು ಕ್ಯಾನ್ಸರ್ ಇದ್ದಂಗೆ, ಅದನ್ನು ಯಾರೂ ದೂರ ಮಾಡೋಕ್ಕಾಗೋದಿಲ್ಲ. ಆದರೆ ಜಯಂತಿಗಳ ಆಚರಣೆ ಬಂದಾಗ, ಅಂತ ಮಹಾನಾಯಕರ ಆಚರಣೆ ಬಂದಾಗ, ಆಯಿತಾ, ನಮ್ಮ ಬಾಂಧವರು ಬರಬೇಕು ಅಂತ ಕರೆಯೋದಿದೆಯಲ್ಲ, ಇದು ಖಂಡಿತ ಅಲ್ಲ. ಡಿ ಕೆ ಶಿವಕುಮಾರ್ ಇವತ್ತು ಬೆಂಗಳೂರಿನಲ್ಲಿ ಮಾತಾಡ್ತಾ ಹೇಳಿದ್ದಾರೆ. ಅವ್ರು ನೋಡಿ ಚೆನ್ನಾಗಿ ಹೇಳಿದ್ದಾರೆ, ಕೆಂಪೇಗೌಡರನ್ನ ಜಾತಿಗೆ ಸೀಮಿತ ಮಾಡಬೇಡಿ, ಅವರು ಒಕ್ಕಲಿಗರ ನಾಯಕರಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಬೆಂಗಳೂರಲ್ಲಿ ಇವತ್ತು ಆ ಕಾರ್ಯಕ್ರಮದಲ್ಲಿ. ಸೊ ಹಂಗಾಗಿ ನಾವು ಮುಂದಿನ ಪರಂಪರೆಗೆ ಅಥವಾ ಮುಂದಿನ ವಿದ್ಯಾರ್ಥಿಗಳಿಗೆ ಮಾದರಿಯಾಗಬೇಕಾದಾಗ ಈ ಥರ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ, ಆಯಿತಾ. ಸರ್ವ ಜನರ ಕಾರ್ಯಕ್ರಮ, ಸರ್ವರು ಪಾಲ್ಗೊಳ್ಳಿ ಅಂತ ಕರೆಯೋದು ಎಷ್ಟು ಚೆನ್ನಾಗಿದೆ. ನಮ್ಮ ಬಾಂಧವರು, ಸಮುದಾಯದ ಬಾಂಧವರು, ಇದು ಒಕ್ಕಲಿಗರ ಕಾರ್ಯಕ್ರಮ ಅಂತ ಹೇಳೋದಂಗಿದೆ. ಹಂಗಾಗಿ ಯಾರು ಬರಲ್ಲ ಅವ್ರ ಕಾರ್ಯಕ್ರಮ, ನೀವು ಹೋಗಲ್ಲ, ನಿಮ್ಮ ಕಾರ್ಯಕ್ರಮಕ್ಕೆ ಅವ್ರು ಬರಲ್ಲ. ಹಂಗಾಗಿ ಬಹುಶಃ ಈ ಥರದ್ದೆಲ್ಲ ನಾವು ಸ್ವಲ್ಪ ತಿಳ್ಕೊಬೇಕಾಗತ್ತೆ ಅನಿಸುತ್ತೆ. ಜಾತಿ ಧರ್ಮ ಇಲ್ಲದ ಸಮಾಜ ಹುಡುಕೋಕ್ಕಾಗೋದಿಲ್ಲ, ಆಯ್ತಲ್ಲ. ಆದರೆ ಆಚರಣೆಯಲ್ಲೂ ಕೂಡ ಜಯಂತಿ ಮಾಡುವ ಸಂದರ್ಭದಲ್ಲಿ ನಾಯಕರನ್ನು ಆ ಜಾತಿ ವ್ಯಕ್ತಿಯಾಗಿ ಬಿಂಬಿಸೋದು ಬಹುಶಃ ಸರಿಯಿಲ್ಲ ಅಂತ ಅನಿಸುತ್ತೆ. ಅದಕ್ಕಾಗಿ ನಾನು ಇಷ್ಟೊಂದು ವಿವರಣೆಯನ್ನು ಕೊಡಬೇಕಾಯಿತು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಗಣಿಗ ರವಿಕುಮಾರ್ ಅವರು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಶಿಕ್ಷಣ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯ ಹಾಗೂ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಘನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಕೃಷಿ ಮತ್ತು ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಉದ್ಘಾಟಿಸಲಿದ್ದಾರೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಶಾಸಕರಾದ ರಮೇಶ್ ಬಾಬು, PM ನರೇಂದ್ರ ಸ್ವಾಮಿ, ದರ್ಶನ್ ಪುಟ್ಟಣಯ್ಯ, HD ಮಂಜು, KM ಉದಯ್, ವಿಧಾನ ಪರಿಷತ್ ಸದಸ್ಯರಾದ ಮಧುಮಾದೇಗೌಡ, ದಿನೇಶ್ ಗುಳಿಗೌಡ, K ವಿವೇಕಾನಂದ ಭಾಗವಹಿಸಲಿದ್ದು, ಹಿರಿಯ ಸಾಹಿತಿ ಹಾಗೂ ಸಂಶೋಧಕ ತೈಲೂರು ವೆಂಕಟಕೃಷ್ಣ ಅವರು ಕೆಂಪೇಗೌಡರ ಬಗ್ಗೆ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಅಂತ ಹೇಳಿದರು. ಇದೇ ಭಾನುವಾರ 30ನೇ ತಾರೀಕು ಮಂಡ್ಯ ಜಿಲ್ಲಾಡಳಿತ ಮತ್ತು ಖಾಸಗಿ ಸಂಘ ಸಂಸ್ಥೆಗಳು ಮತ್ತು ಕೆಂಪೇಗೌಡ ಆಚರಣಾ ಸಮಿತಿ, ಈ ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಒಂದು ಅದ್ಧೂರಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. 30ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ DC ಆಫೀಸಿಂದ ಅದ್ಧೂರಿ ಮೆರವಣಿಗೆಯಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ಅಂಬೇಡ್ಕರ್ ಭವನದವರೆಗೂ ಹಲವಾರು ಕಲಾ ತಂಡದೊಂದಿಗೆ ಮೆರವಣಿಗೆಯಲ್ಲಿ ತರ್ತೀವಿ. ಅನಂತರ ವೇದಿಕೆ ಕಾರ್ಯಕ್ರಮ 11:30ಕ್ಕೆ ಆರಂಭ ಆಗ್ತದೆ. ಇದರಲ್ಲಿ ಮಾನ್ಯ ಸಂಸದರು, ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಆಚರಣಾ ಸಮಿತಿಯ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಭಾಗವಹಿಸ್ತಾರೆ. ಇದಕ್ಕೆ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆಗೆ ಸಹಕರಿಸಬೇಕು ಅಂತೇಳಿ ನಿಮ್ಮ ಮೂಲಕ ಕರೆ ಕೊಡ್ತಾಯಿದ್ದೀವಿ. ಹಲವಾರು ವರ್ಷಗಳಿಂದ ನೇಗಿಲ ಯೋಗಿ ಹಾಗೂ ಕೆಂಪೇಗೌಡ ಆಚರಣಾ ಸಮಿತಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ಕೊಂಡ್ಬರ್ತಾಯಿತ್ತು. ಸರ್ಕಾರ ಅಧಿಕೃತವಾಗಿ ಸರ್ಕಾರದ ವತಿಯಿಂದ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗಿಂದ ಖಾಸಗಿ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರ ಜಿಲ್ಲಾಡಳಿತ ವತಿಯಿಂದ ಕಳೆದ ಬಾರಿ ಸ್ವಲ್ಪ ಅದ್ಧೂರಿಯಾಗಿ ಆಚರಿಸಿದ್ವಿ. ಈ ಬಾರಿ ಇದನ್ನು ಅದ್ಧೂರಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅಂತೇಳಿ ಹಲವಾರು ಕಾರ್ಯಕ್ರಮಗಳನ್ನು ನಾವು 30ನೇ ತಾರೀಕು ಒಂದು ದಿನ ಇಡೀ ದಿನ ಇಟ್ಕೊಂಡಿದ್ದೀವಿ. ಈ ಮೊದಲು ನಾವು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಆಚರಣೆ ಮಾಡಬೇಕು ಅಂತ ನಿರ್ಧರಿಸಿದ್ವಿ. ಆದರೆ ಮಳೆ ಬರೋ ಸಂಭವ ಇರೋದ್ರಿಂದ ಅದನ್ನು ಕೈಬಿಟ್ಟು ಒಳಾಂಗಣ ಸಭಾಂಗಣದಲ್ಲಿ ಮಾಡಲು ನಾವು ನಿರ್ಧಾರ ಮಾಡಿದ್ದೀವಿ. 11 ಬೆಳಿಗ್ಗೆ ಸಭಾ ಕಾರ್ಯಕ್ರಮ ಆದ ನಂತರ ಈ ಬಾರಿ ವಿಶೇಷ ಆಕರ್ಷಣೆ ಎನ್ನುವಂತೆ
ವಸ್ತು ಪ್ರದರ್ಶನವನ್ನು ಕೂಡ ಇಟ್ಟಿದ್ದೀವಿ. ಅದರಲ್ಲಿ ಆಹಾರ ಮೇಳ ಮತ್ತು ಹಲವಾರು ರೈತರಿಗೆ ಉಪಯೋಗ ಆಗುವಂಥ ವಸ್ತು ಮಳಿಗೆಗಳನ್ನು ಇಡ್ತಾಯಿದ್ದೀವಿ. ಉದಾಹರಣೆಗೆ ಸಾವಯವ ಕೃಷಿಯ ಮಳಿಗೆ, ಮತ್ತು KMF ಅವ್ರಿಗೆ ಹೇಳಿದ್ದೀವಿ, ಮನ್ಮೂಲ್ ಅವ್ರಿಗೆ ಹೇಳಿದ್ದೀವಿ. ಹೀಗೆ ಹಲವಾರು ರೈತರಿಗೆ ಅನುಕೂಲ ಆಗುವಂಥ, ರೈತರುಗಳೇ ಬೆಳೆದಿರುವಂಥ ಕೆಂಪೇಗೌಡರ ಆಶಯ ಏನಿತ್ತು, ಎಲ್ಲ ಸಮುದಾಯದವರು ಕೂಡ ಒಗ್ಗಟ್ಟಿನಿಂದ ಒಂದು ಊರಲ್ಲಿ ಬೆಳಿಬೇಕು ಅಂತೇಳಿ ಬೆಂಗಳೂರನ್ನು ಕಟ್ಟಿದರು. ಅದೇ ರೀತಿ ನಾವು ಕೂಡ ಮಂಡ್ಯದಲ್ಲಿ ಹಲವಾರು ಸಮುದಾಯಗಳು ಸಮಾಜಕ್ಕೆ ಒಳ್ಳೆಯದಾಗೋ ರೀತಿ ವಸ್ತು ಪ್ರದರ್ಶನ ಮತ್ತು ಆಹಾರ ಮೇಳವನ್ನು ಇಟ್ಟಿದ್ದೀವಿ. ಇದೇ ಸಂದರ್ಭದಲ್ಲಿ ಕೆಂಪೇಗೌಡರ 515ನೇ ಜಯಂತಿಯ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ವಕೀಲಗಾರರ ಸಂಘದ ರಾಜ್ಯ ಉಪಾಧ್ಯಕ್ಷ ಕೃಷ್ಣ, ಸುಜಾತ ಕೃಷ್ಣ, ನಾರಾಯಣ್, ರವೀಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ವತಿಯಿಂದ ಬೆಂಗಳೂರು ನಿರ್ಮಾತೃ ದೂರದೃಷ್ಟಿ ಹರಿಕಾರ ನಾಡಪ್ರಭು ಕೆಂಪೇಗೌಡರ ಜಯಂತಿ ಉತ್ಸವ ಆಚರಣೆ ನಗರದ ಕುಂಬಾರರ ವಿದ್ಯಾರ್ಥಿ ನಿಲಯದ ಆವರಣದಲ್ಲಿ ನಡೆದಿದೆ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ವೇದಿಕೆಯ ಅಧ್ಯಕ್ಷರಾದ ಎಲ್ ಸಂದೇಶ್ ಹಾಗೂ ಮುಖಂಡರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜಯಘೋಷ ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಲ್ ಸಂದೇಶ್, 500 ವರ್ಷಗಳ ಹಿಂದೆ ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ನಿರ್ಮಾಣವಾಯಿತು. ಕೆಂಪೇಗೌಡರ ಸರ್ವ ಜನಾಂಗದ ಹಿತ ಬಯಸಿ 26 ಜಾತಿ ಆಧಾರಿತ ಪೀಠ ಕಟ್ಟಿದರು. ಎಲ್ಲ ಜನಾಂಗದವರು ಆರ್ಥಿಕ ನ್ಯಾಯ ಒದಗಿಸಿದಲ್ಲದೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದರು ಅಂತ ಹೇಳಿದರು. ಒದಗಿಸಿದಂಥವರು ಕೆಂಪೇಗೌಡರು. ಅವರ ಆಡಳಿತ ಅವಧಿನಲ್ಲೇ ಗ್ರಾಮ ಪಂಚಾಯಿತಿಯಂತಹ ಕಾರ್ಯಕ್ರಮಗಳನ್ನ ಜಾರಿ ಮಾಡಿ, ಗ್ರಾಮ ಪಂಚಾಯಿತಿಯಂತಹ ವ್ಯವಸ್ಥೆನ ಜಾರಿ ಮಾಡಿ, ಆ ಮೂಲಕ ಎಲ್ರಿಗೂ ಕೂಡ ಒಂದು ರೀತಿಯ ಆಡಳಿತ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ತಂದಂಥವ್ರು. ಅವರು ಕೋಟೆಗಳನ್ನು ಕಟ್ಟಿದಂಥವರು, ಪೇಟೆಗಳನ್ನು ಕಟ್ಟಿದಂಥವರು, ಕೆರೆ ಮತ್ತು ಉದ್ಯಾನವನವನ್ನು ಕಟ್ಟಿದಂಥವರು, ಜೊತೆಗೆ ವಿಶೇಷವಾಗಿ ದೇವಾಲಯಗಳನ್ನು ಕಟ್ಟಿ ಈ ನಾಡನ್ನು, ಈ ಬೆಂಗಳೂರನ್ನು ಸಮೃದ್ಧಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದಂಥವ್ರು. ಯಾರು ಸರ್ವ ಜನಾಂಗದ ಹಿತವನ್ನು ಬಯಸ್ತಾರೋ, ಯಾರು ಜಾತ್ಯತೀತವಾಗಿ ಈ ನಾಡಲ್ಲಿ ಕೆಲಸ ಮಾಡಿದಾರೋ ಅವರೆಲ್ಲರೂ ಕೂಡ ದೀರ್ಘಕಾಲದಲ್ಲಿ ನಿಮ್ಮೆಲ್ಲರ ನಡುವೆ ಇರ್ತಾರೆ ಅನ್ನೋದಕ್ಕೆ ಕೆಂಪೇಗೌಡರು ಸಾಕ್ಷಿಯಾಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷರಾದ BM ಅಪ್ಪಾಜಪ್ಪ ಮಾತನಾಡಿ, ಕೆಂಪೇಗೌಡ ಮಹಾನ್ ಶಕ್ತಿಯಾಗಿ ಬೆಳೆದಿದ್ದಾರೆ. ಅವರ ಜಯಂತಿಗೆ ಎಲ್ಲರೂ ಜಾತ್ಯತೀತವಾಗಿ ಭಾಗವಹಿಸಬೇಕು ಅಂತ ಮನವಿ ಮಾಡಿದರು. ಕೆಂಪೇಗೌಡರು ನಮ್ಮ ದೇವರಾಜ ಅರಸು ವೇದಿಕೆ ಅಧ್ಯಕ್ಷ ಹೇಳಿದಂಗೆ ಮಂಡ್ಯ ಬೆಂಗಳೂರಿನ ನಗರವನ್ನು ಭಾಳ ಎಲ್ಲ ಚಿಕ್ಕಪೇಟೆಯಿಂದ ಹಿಡಿದು ಇಡೀ ಜಿಲ್ಲೆ ಬೆಂಗಳೂರಿನ ನಗರವನ್ನು ಭಾಳಷ್ಟು ಜನಕ್ಕೆ ಉದ್ಯೋಗವನ್ನು ಕಲ್ಪಿಸಿಕೊಡಲು ಅವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಮಹಾನ್ ವ್ಯಕ್ತಿ ನಮ್ಮ ಕೆಂಪೇಗೌಡರವರು. ಕಾರ್ಯಕ್ರಮದಲ್ಲಿ ಕೃಷ್ಣ, ಜಯರಾಮ್, ದೇವರಾಜ ಕೊಪ್ಪ, ಬೊಮ್ಮೇಗೌಡ, ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು. ನಾಗಮಂಗಲದಲ್ಲಿ TC ಅಳವಡಿಸಲು ವಿದ್ಯುತ್ ಇಲಾಖೆ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಡುತ್ತಿದ್ದಾರೆ ಎಂದು ಆರೋಪಿಸಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಗಮಂಗಲ ತಾಲೂಕಿನ ಕಸಬಾ ಹೋಬಳಿಯ ಕಾರೆಗೆರೆ ಗ್ರಾಮದಲ್ಲಿ ಸುಮಾರು 1 ವರ್ಷದಿಂದ ರೈತರು ಕೃಷಿ ಚಟುವಟಿಕೆ ಮಾಡಲು ಕಷ್ಟಕರವಾಗ್ತಿದ್ದು, ದಯವಿಟ್ಟು ಬೋರ್ಗೆ ಪ್ರತ್ಯೇಕವಾಗಿ TC ಅಳವಡಿಸಿ ಅಂತ ಅರ್ಜಿ ಸಲ್ಲಿಸಿದರೂ ಕೂಡ ನಾಗಮಂಗಲ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಭ್ರಷ್ಟ ಅಧಿಕಾರಿಗಳು ಕಾರೆಗೆರೆ ಬಡ ರೈತರಿಂದ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟು ಹಣ ಕೊಡದಿದ್ದಾಗ TC ಅಳವಡಿಸದೆ ಕಿರುಕುಳ ನೀಡುತ್ತಿದ್ದಾರೆ ಅಂತ ಆರೋಪ ವ್ಯಕ್ತವಾಗಿದೆ. ಈ ಬಗ್ಗೆ ಕಾರೆಗೆರೆ ಗ್ರಾಮ ಪಂಚಾಯತ್ ಸದಸ್ಯ ನಾಗರಾಜು ಮತ್ತು ನೊಂದ ರೈತರು ಸೆಸ್ಕಾಂ ಅಧಿಕಾರಿ ವಿರುದ್ಧ ಆರೋಪ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಅವ್ರ ಬೋರೊಂದು 2 ತಿಂಗಳಾಗಿದೆ TC ಸುಟ್ಟೋಗಿ 2 ತಿಂಗಳಿಂದ ಬಂದು ಸಾಕಾಗಿ ಬೇಸತ್ತಿ ನಾನು ಕರ್ಕೊಂಬಂದರು. ಇಲ್ಲಿ ಬಂದು ಅಧಿಕಾರಿಗಳು ಕೇಳಿದೆ. ಅಧಿಕಾರಿಗಳು ಏನಂತಾರೆ, ನಾಳೆ ಹಾಕ್ತೀನಿ, ನಾಡ್ದು ಹಾಕ್ತೀನಿ ಅಂತಾರೆ. ಇನ್ನೊಂದು ಪಕ್ಕದಲ್ಲಿ ಒಂದು TC ಇತ್ತು 25 KVಗೆ. ಅಲ್ಲಿ ಸದ್ಯಕ್ಕೆ ಬೆಳೆ ಒಣಗೋಯ್ತದೆ ಅಂತ ಹೇಳ್ಬಿಟ್ಟು ಕನೆಕ್ಷನ್ ಕೊಡೋಕೆ ಹೋಗಿದ್ದಕ್ಕೆ ಅವ್ರು ಗಲಾಟೆ ಬಂದು ಕಂಪ್ಲೇಂಟ್ ಕೊಡೋಕೆ ಹೋದ್ರು ಸ್ಟೇಷನ್ಗೆ. 1 ಲಕ್ಷ ಬೇಡಿಕೆ ಇಕ್ಕಿದ್ದಾರೆ. 1 ಲಕ್ಷ ಕಾಸು. ಇವರು ಬಡವರು ರೈತರುಗಳು ಎಲ್ಲಿಂದ ತಂದು ಕೊಡ್ತಾರೆ ಇಟ್ಟಿರೋದು TC ಅಳವಡಿಸೋಕ್ಕೆ? ಬಡವರು 1 ಲಕ್ಷ ಬೇಡಿಕೆ ಇಕ್ಕಿ ಎಲ್ಲಿಂದ ತಂದು ಕೊಡ್ತಾರೆ ದುಡ್ಡುಗಳನ್ನ? ರೈತರನ್ನ ಕಷ್ಟ ಕೇಳೋರು ಯಾರು ಇಲ್ದಂಗೆ ಆಗ್ಬಿಟ್ಟಿದೆ. ಈ KEB ಅಧಿಕಾರಿಗಳದ್ದು ಇಲ್ಲಿ ಅಂಧ ದರ್ಬಾರ್ ನಡೀತಾ ಇದೆ. ಇಲ್ಲಿ ನಾನು 30 ವರ್ಷದ ಮೇಲಾಯ್ತಾ ಅದೇ ಅವತ್ತಿನ ಕೇಳ್ಕೊಂಡು TC ಕೊಡ್ತೀನಿ. ನಾನು ಏನಾರ ಮಾಡಿಕೊಂಡು ಬಣ್ಣ ನೀರು ಕೊಟ್ಟಿದ್ದು ಅದು ಇಲ್ಲ. ಬೆಳೆ ಎಲ್ಲ ಒಣಗೋಗ್ಬಿಡ್ತದೆ. ನಾವು ದಯವಿಟ್ಟು ನನ್ನ ಮಾತಿಗೆ ಸ್ಪಂದಿಸ್ಬೇಕು. ಎಷ್ಟು ಹೇಳೋದು, ಅವ್ರು ಹೇಳೋದೇ ಮಾಡೋದು ಹೊರತು ನಾವು ಹೇಳೋದು ಯಾವುದು ಮನಸ್ಸು ಹಾಕೊಳ್ಳೋದಿಲ್ಲ. ಅಕ್ರಮವಾಗಿ ಏನೇನೋ ಮಾಡಬಾರ್ದಿಲ್ಲಮ್ಮ, ಏನಾದ್ರು ಕಂತಿಲ್ಲ ಕೆಲಸ ಮಾಡೋದು ಅಂದರೆ ನಮ್ಮ ಪರಿಸ್ಥಿತಿ ಕಾಯ್ದಾಕೊಂಡು ಸರ್ ಎಲ್ಲ ಪರಿಸ್ಥಿತಿ ನಾನೇ ನೋಡಿ ಸರ್ ಅಂತ. ಕಾರೆಗೆರೆ ಗ್ರಾಮದ ಕೃಷ್ಣಮೂರ್ತಿ, ಸೀನಪ್ಪ, ಲೇಟ್ ಹನುಮಂತರಾಯರ ಮಗ ಕೃಷ್ಣ, ರಾಮೇಗೌಡ ರೈತರು ಸೆಸ್ಕಾಂ ಇಲಾಖೆಗೆ ಬಂದು ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು, ಸ್ಪಂದಿಸುತ್ತಿಲ್ಲ. ರಾಜಕೀಯ ದುರುದ್ದೇಶದಿಂದ ನಮಗೆ TC ನೀಡಲು ನಿರಾಕರಣೆ ಮಾಡ್ತಿದ್ದಾರೆ. ಇಂತಹ ಭ್ರಷ್ಟ ಅಧಿಕಾರಿಗಳಿಂದ ರೈತರು ಹೇಗೆ ಬದುಕಲು ಸಾಧ್ಯ ಅಂತ ರೈತರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. 30 ವರ್ಷಗಳಾಗಿದೆ.
ಆದ್ದರಿಂದ ನಮಗೆ ನೀರಿಗೆ ಕುಡಿಯೋಕ್ಕೆ ಮತ್ತು ದನಕರಿಗೆ ಬೆಳೆಗೆ ಭಾರಿ ತೊಂದರೆ ಆಗೋದ್ರಿಂದ ನಮಗೆ ತೊಂದರೆ ಆಗೋದ್ರಿಂದ ಅದಕ್ಕೋಸ್ಕರ ನಾವು ಟಿ ಸಿ ಕೊಡಿ ಅಂತ ಕೇಳಕ್ಕೆ ಬಂದಾಗ ಬೇರೆಯವ್ರಿಗೆ ಒಂದು ಪಾಯಿಂಟ್ಗೆ 2 ಟಿ ಸಿ ಕೊಡ್ತಾವ್ರೆ ಅದೇ ನಂಬರ್ಗೆ, ನಮಗೆ ಕೊಡ್ತಾ ಇಲ್ಲ ಅವರು. ಕೇಳಕ್ಕೆ ಬಂದು ಇಲ್ಲಿ ನಿಮಗೇನು ತೊಂದರೆ ಇದೆ ಅಧಿಕಾರಿಗಳಿಗೆ ಹೇಳ್ತೀವಿ, ಅಧಿಕಾರಿಗಳು ನಮಗೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನಮಗೆ. ಆದ್ದರಿಂದ ನಾವಿಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಬಂದಿದ್ದೀವಿ. ಏನೋ ಹೇಳೋರು ಉದಾಹರಣೆ ನೋಡೋಣ, ಇನ್ನೊಂದು ವಾರ ಕಾಯೋಣ, ಅದ್ರ ನಂತರ ಮುಂದೆ ಬಂದು ನಾವು ಈ ಹೋರಾಟವನ್ನು ಗ್ಯಾರಂಟಿ ಮಾಡ್ತೀವಿ. ನಾವು ಪ್ರತಿಭಟನೆ ಮಾಡೋದು ಗ್ಯಾರಂಟಿ. ರೈತರು ಹೇಳುವಂತೆ ರಾಜಕೀಯ ಮುಖಂಡರು ಪ್ರಭಾವ ಬಳಸಿ ಒಂದೇ RR ನಂಬರ್ಗೆ 2 ಟಿ ಸಿಗಳನ್ನು ಪಡೆದುಕೊಂಡಿದ್ದಾರೆ. ನಿಯಮಬದ್ಧವಾಗಿ ಅರ್ಜಿ ಸಲ್ಲಿಸಿ ಹಿರಿತನದ ಮೇಲೆ ಟಿ ಸಿ ನೀಡಲು ಭ್ರಷ್ಟಾಧಿಕಾರಿಗಳು ಒಪ್ಪುತ್ತಿಲ್ಲ. ಇಂಥ ಅಧಿಕಾರಿಗಳಿಂದ ರೈತರು ಹೇಗೆ ಬದುಕಲು ಸಾಧ್ಯ ಅಂತ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಒಂದು ವಾರದಲ್ಲಿ ರೈತರಿಗೆ ಟಿ ಸಿ ಅಳವಡಿಸುತ್ತಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿಯೂ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ನಾವು ಅಲ್ಲಿಂದ ನಡೆಸ್ಕೊಂಡು 1 ಕಿಲೋಮೀಟರ್ ಐತೆ ಟಿ ಸಿ ತೈಂದ. ನಮ್ಗೆ 20 ವರ್ಷದಿಂದ ಸರ್ವಿಸ್ ಕೊಟ್ಟು ನಮಗೆ ಟಿ ಸಿ ಇಲ್ಲ. ಅವ್ರಿಗೆ ಒಂದೊಂದು ನಂಬರ್ಗೆ 2 ಟಿ ಸಿ ಕೊಟ್ಟು ಮಾಡ್ತಾವ್ರೆ. ವೋಲ್ಟೇಜ್ ಇಲ್ಲ ಇಲ್ಲಿ ನಮಗೆ. ಅರೆ ಒಂದು ದಿವಸ ಓಡಿದ್ರೆ ಒಂದು ದಿವಸ ಓಡಲ್ಲ. ಕೆ ವಿವೇಕಾನಂದ ಅಭಿನಂದನಾ ಸಮಿತಿ ವತಿಯಿಂದ ಕೃತಜ್ಞತಾ ಮತ್ತು ವಿಧಾನ ಪರಿಷತ್ ನೂತನ ಸದಸ್ಯ ಕೆ ವಿವೇಕಾನಂದ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಜೂನ್ 29ರಂದು ಮಧ್ಯಾಹ್ನ 2:30 ಗಂಟೆಗೆ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಬೋರೇಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಬೋರೇಗೌಡ ಅವರು, ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಅವರು ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸಲಿದ್ದು ನಂತರ ಅವರಿಗೆ ಅಭಿನಂದನೆ ಸಲ್ಲಿಸಲಾಗುವುದು ಎಂದರು. ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಮನ್ಮೂಲ್ ನಿರ್ದೇಶಕ BR ರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ KS ವಿಜಯಾನಂದ ಉದ್ಘಾಟಿಸಲಿದ್ದು, ಇದೇ ಸಂದರ್ಭದಲ್ಲಿ ಜಾನಪದ ವಿದ್ವಾಂಸ ವನಂ ಶಿವರಾಮ್ ಅವರು ವಿಧಾನ ಪರಿಷತ್ ನೂತನ ಸದಸ್ಯ ಕೆ ವಿವೇಕಾನಂದ ಅವರನ್ನು ಅಭಿನಂದಿಸಲಿದ್ದಾರೆ ಅಂತ ಹೇಳಿದರು. ಮುಖ್ಯ ಅತಿಥಿಗಳಾಗಿ JSS ವಿದ್ಯಾಪೀಠದ ನಿರ್ದೇಶಕ ನಿರಂಜನ ಮೂರ್ತಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದ HK ರಾಮು, ಮೀರಾ ಶಿವಲಿಂಗಯ್ಯ, ಶಂಭುಗೌಡ, ಚೆಲುವಯ್ಯ ಹಾಗೂ ಶಿವರಾಮೇಗೌಡ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಕಳೆದ 3ನೇ ತಾರೀಕು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧಿಸಿ ಮೊಟ್ಟ ಮೊದಲಿಗೆ ಕೆ ವಿವೇಕಾನಂದರವರು ಅಭೂತಪೂರ್ವ ಗೆಲುವನ್ನು ಸಾಧಿಸಿದರೆ, ಮತ್ತು ಅವರು ಈಗ ಏನು ನಮಗೆ ಮತ ನೀಡಿದಂಥ ಗುರುಗಳಿಗೆ ಕೃತಜ್ಞತೆಯನ್ನು ಸಮರ್ಪಿಸಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಅವರು ಎಲ್ಲ ತಾಲೂಕು ಕೇಂದ್ರಗಳಿಗೂ ಹೋಗ್ತಾ ಇದ್ದಾರೆ. ಹಾಗಾಗಿ ಈಗ ಮದ್ದೂರು ತಾಲೂಕಿನಲ್ಲಿ ಆಗಿದೆ, ಈಗ ಮಂಡ್ಯ ತಾಲೂಕಲ್ಲಿ ಇನ್ನುಳಿದಂತೆ ಎಲ್ಲ ತಾಲೂಕುಗಳಿಗೂ ಹೋಗಿ ಅವ್ರಿಗೆ ಮತ ನೀಡಿದಂಥ ಗುರುಗಳಿಗೆ ಕೃತಜ್ಞತೆಯನ್ನು ಸಮರ್ಪಿಸೋಕ್ಕೆ ಮುಖ್ಯವಾದ ಉದ್ದೇಶ ಅದು. ಹಾಗಾಗಿ 29ನೇ ತಾರೀಕು ಈಗ ಬರುವ ಶನಿವಾರ ಅಂಬೇಡ್ಕರ್ ಭವನದಲ್ಲಿ ಒಂದು ಕೃತಜ್ಞತಾ ಸಮರ್ಪಣಾ ಸಮಾವೇಶವನ್ನು ಆಯೋಜಿಸಿದ್ದೀವಿ. ಅದರಲ್ಲಿ ಸುಮಾರು 800ರಿಂದ 1100ವರೆಗೂ ಶಿಕ್ಷಕರು ಬರುವ ನಿರೀಕ್ಷೆ ಇದೆ. ಆ ಸಮಾವೇಶದಲ್ಲಿ ನಮ್ಮ ವಿವೇಕಾನಂದವರು ಎಲ್ಲ ಮತ ನೀಡಿದಂಥ ಗುರುಗಳಿಗೆ ಕೃತಜ್ಞತೆಯನ್ನು ಸಮರ್ಪಿಸಿದ ನಂತರ ನಾವು ಅಭಿನಂದನಾ ಸಮಿತಿಯಿಂದ ಅವ್ರಿಗೊಂದು ಅಭಿನಂದನಾ ಸಮಾರಂಭವನ್ನು ಕೂಡ ಆಯೋಜಿಸಿದ್ವಿ. ಈ ಎಲ್ಲ ಮತದಾರರ ಪರವಾಗಿ ದಿನಾಂಕ 29/6/2024 ಶನಿವಾರ ಅಂಬೇಡ್ಕರ್ ಭವನದಲ್ಲಿ ಮಧ್ಯಾಹ್ನ 2:30 ಗಂಟೆಗೆ ಒಂದು ಸಮಾರಂಭವನ್ನು ಆಯೋಜಿಸಿದ್ವಿ. ಈ ಸಮಾರಂಭಕ್ಕೆ ಎಲ್ಲ ಮಂಡ್ಯ ತಾಲೂಕಿನ ಎಲ್ಲ ಶಿಕ್ಷಕ ವರ್ಗದವರು, ಎಲ್ಲ ಇಲಾಖೆ ಅಂದರೆ ತಾಂತ್ರಿಕ ವರ್ಗ, ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಪ್ರೌಢಶಾಲಾ ಶಿಕ್ಷಕರು, ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು, ಪದವಿ ಕಾಲೇಜಿನ ಪ್ರಾಧ್ಯಾಪಕರು, ಎಲ್ಲ ಗುರುಗಳು ಬಂದು ಈ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಾವು ಅಭಿನಂದನಾ ಸಮಿತಿಯ ಪರವಾಗಿ ಕೇಳ್ಕೊಳ್ತೀವಿ. ಗೋಷ್ಠಿಯಲ್ಲಿ GV ರಮೇಶ್, ನಾಗೇಂದ್ರ ರಾವ್, D ರಮೇಶ್, ಶ್ರೀಕಾಂತ್, KR ರಾಜು ಉಪಸ್ಥಿತರಿದ್ದರು. ಮಳವಳ್ಳಿ ತಾಲೂಕು ಅಲಗೂರು ಹೋಬಳಿ ಲಿಂಗಪಟ್ಟಣ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ 2023-24 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಯಶಸ್ವಿಯಾಗಿ ನಡೆದ ಬಗ್ಗೆ ವರದಿಯಾಗಿದೆ. ಹಲಗೂರು ಸಮೀಪದ ಲಿಂಗಪಟ್ಟಣ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ 2023-24 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ನಡೆದಿದೆ. ಮನ್ಮೂಲ ಗೆಜ್ಜರಿಗೆರೆ ಮತ್ತು KMF ನಿರ್ದೇಶಕರಾದ ವಿಶ್ವನಾಥ್ ಮಾತನಾಡಿ, ಲಿಂಗಪಟ್ಟಣ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ಒಳ್ಳೆಯ ಲಾಭದಲ್ಲಿದ್ದು, ಅಧ್ಯಕ್ಷರಾದ ರವಿಚಂದ್ರ ಅವರು ಕಾರ್ಯದರ್ಶಿಯಾಗಿ 17 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡ ಸಿದ್ದೇಗೌಡ ಅವರು ಒಳ್ಳೆಯ ಲಾಭ ತಂದುಕೊಟ್ಟಿದ್ದಾರೆ ಅಂತ ಹೇಳಿದರು. ಉತ್ತಮ ಗುಣಮಟ್ಟದ ಹಾಲನ್ನು ಹಾಕಿ ಇನ್ನೂ ಹೆಚ್ಚು ಅಭಿವೃದ್ಧಿಪಡಿಸಿ ಲಿಂಗಪಟ್ಟಣ ಗ್ರಾಮದ ಕಾರ್ಯದರ್ಶಿಯಾದ ಸಿದ್ದೇಗೌಡರವರು ಮಳವಳ್ಳಿ ತಾಲೂಕಿಗೆ ಉತ್ತಮ ಕಾರ್ಯದರ್ಶಿ ಅಂತ ಅವರನ್ನು ಮುಂದಿನ ದಿನಗಳಲ್ಲಿ ಸನ್ಮಾನಿಸಲಾಗುತ್ತದೆ ಅಂತ ಹೇಳಿದರು. ಸಂಘದಲ್ಲಿ ಲಿಂಗಪಟ್ಟಣ ಸಂಘನ ನಾವು ಒಂದು ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಲಿಂಗಪಟ್ಟಣಕ್ಕೆ ಮೊದಲನೇದಾಗಿ ಏನು ಆದ್ಯತೆ ಬೇಕು ಕೊಡಿ ಅಂತ ಹೇಳ್ತಾ ಇದ್ದೇವೆ. ಯಾಕೆಂದ್ರೆ ನಾವು ಮಧ್ಯಸ್ಥರಿ ಗಂಗಾಧರ ಮೇಲೆ ಎಲೆಕ್ಷನ್ ಅಂತ ನಿಂತಾಗ ಲಿಂಗಪಟ್ಟಣ BMC ಮಾಡಲು ಅಂತ ಪ್ರಶ್ನೆ ಕಳೀತಾ ಇದೆ. ಇವಾಗ ಅದನ್ನ
ರಾಷ್ಟ್ರವನ್ನ ರಾಜ್ಯವನ್ನ ಕಳೆದಿವೆ. ಆ ಒಂದು ಸೆಕೆಂಡಲ್ಲಿ ಚುನಾವಣೆ ನಡೆದ್ರೆ ನಾವೆಲ್ಲ ಸ್ನೇಹಿತರೆ ಈ ಸಂಘದಲ್ಲಿ ರಾಜಕಾರಣ ಇವತ್ತು ನಾವು ಮಿಂಗಲ್ ಮಾಡಬಾರದು. ಯಾಕೆ ಇವರು ರೈತರು ಸಂಸ್ಥೆ. ಕಾರ್ಯದರ್ಶಿಯಾಗಿ ನಿವೃತ್ತಿಗೊಂಡ ಸಿದ್ದೇಗೌಡರನ್ನು ಮೈಸೂರು ಪೇಟಾಧ್ಯಕ್ಷಿ ಶಾಲುವಾಗಿ ಸನ್ಮಾನಿಸಲಾಯಿತು. ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ 3 ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ರವಿಚಂದ್ರ, ಹುಚ್ಚ ಹೆಗಡೆ, ನೂತನ್ ಕುಮಾರ್, ಲೀಲಾವತಿ, ಕೃಷ್ಣೇಗೌಡ ಸೇರಿದಂತೆ ಸಂಘದ ನಿರ್ದೇಶಕರು ಹಾಜರಿದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಣದ ವತಿಯಿಂದ ದಲಿತ ಚಳವಳಿ 50 ಸುವರ್ಣ ಮಹೋತ್ಸವ ಹಾಗೂ ಪ್ರೊಫೆಸರ್ ಕೃಷ್ಣಪ್ಪ ಜನ್ಮ ದಿನಾಚರಣೆ ಮತ್ತು ರಾಜ್ಯಮಟ್ಟದ ಸ್ವಾಭಿಮಾನಿ ಸಂಘರ್ಷ ಸಮಾವೇಶವನ್ನು ಜೂನ್ 29ರಂದು ಬೆಳಗ್ಗೆ 11 ಗಂಟೆಗೆ ಹಾಸನದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎಂ ಶಿವು ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಂ ಶಿವರವರು ಅಂದು ನಡೆಯುವ ಕಾರ್ಯಕ್ರಮವನ್ನು ಸಹಕಾರ ಸಚಿವ ಮತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಉದ್ಘಾಟಿಸಲಿದ್ದು, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಲಿದ್ದಾರೆ ಅಂತ ಹೇಳಿದರು. ಹಾಸನ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಅವರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಿದ್ದು, ಸಂಘಟನೆ ರಾಜ್ಯ ಸಂಚಾಲಕ ಸೋಮಶೇಖರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಅಂತ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಕಲಬುರಗಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಡಾಕ್ಟರ್ ಅಪ್ಪಗೆರೆ ಸೋಮಶೇಖರ್ ಬಿಕೆ ಪ್ರಶಸ್ತಿ ಪುರಸ್ಕೃತರಾದ ಇಂದಿರಾ ಕೃಷ್ಣಪ್ಪ ಅವರು ಮುಖ್ಯ ಭಾಷಣ ಮಾಡಲಿದ್ದು, ಮುಖ್ಯ ಅತಿಥಿಗಳಾಗಿ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಬಿ ಕೃಷ್ಣಪ್ಪ ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಪಡೆಯ 195/2013-2014 ರಾಜ್ಯ ಸಮಿತಿ ಬೆಂಗಳೂರು. ಈ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ವತಿಯಿಂದ ದಿನಾಂಕ 29/6/2024 ಶನಿವಾರ ಹಾಸನದ ಅಂಬೇಡ್ಕರ್ ಭವನದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 86ನೇ ಜನ್ಮದಿನ ಹಾಗೂ ಕರ್ನಾಟಕ ದಲಿತ ಚಳುವಳಿ ಹುಟ್ಟು 50 ವರ್ಷದ ಸುವರ್ಣ ಮಹೋತ್ಸವದ ರಾಜ್ಯ ಮಟ್ಟದ ಸ್ವಾಭಿಮಾನಿ ಸಂಘರ್ಷ ಸಮಾವೇಶವನ್ನು ಏರ್ಪಡಿಸಿದ್ದು, ಈ ಸಮಾವೇಶಕ್ಕೆ ಮಂಡ್ಯ ಜಿಲ್ಲೆ ವತಿಯಿಂದ ಸೋಮನಹಳ್ಳಿ ಅಂದಾನಿರವರು ರಾಜ್ಯ ಸಂಘಟನಾಚಾಲಕರು ಮಂಡ್ಯ ಇವರ ನೇತೃತ್ವದಲ್ಲಿ ಸುಮಾರು 500 ಜನರು ಈ ಒಂದು ಸಮಾವೇಶಕ್ಕೆ ಭಾಗವಹಿಸ್ತಾ ಇದ್ದೀವಿ ಬಂಧುಗಳೇ. ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 50 ವರ್ಷದಲ್ಲಿ ಈ ದಲಿತ ಚಳುವಳಿ ಹುಟ್ಟಿ ಕರ್ನಾಟಕದಲ್ಲಿ 1974ರಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೂ ಹೋರಾಟಗಳು ಮತ್ತು ಚಂದ್ರಗುತ್ತಿಯಲ್ಲಿ ನಡೆದಂಥ ಬೆತ್ತಲೆ ಸೇವೆ ಪ್ರಕರಣಗಳು ಮತ್ತು ಹೋರಾಟದ 50 ವರ್ಷದ ಈ ಸುವರ್ಣ ಸಂಭ್ರಮವನ್ನು ಹಾಸನದಲ್ಲಿ ಮಾಡ್ತಾಯಿದ್ದೀವಿ ರಾಜ್ಯ ಸಮಿತಿ ವತಿಯಿಂದ. ಈ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯಿಂದ ಸೋಮನಹಳ್ಳಿ ಅಂದಾನಿರವರ ನೇತೃತ್ವದಲ್ಲಿ ಸುಮಾರು ಒಂದು 500 ಜನ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದೀವಿ ಬಂಧುಗಳೇ. ಗೋಷ್ಠಿಯಲ್ಲಿ ನಿರಂಜನ್, ಗಿರೀಶ್, ಉಮೇಶ್, ರಾಜೇಶ್ ಉಪಸ್ಥಿತರಿದ್ದರು. ಕೇರ್ಪೇಟೆ ತಾಲೂಕಿನ ಬೇಲದಕೆರೆ ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು, ಬೆಂಕಿಗೆ ಹಲವು ವಸ್ತುಗಳು ಆಹುತಿಯಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿರುವ ಘಟನೆ ವರದಿಯಾಗಿದೆ. ಕೇರ್ಪೇಟೆ ತಾಲೂಕಿನ ಬೇಲದಕೆರೆ ಲತಾ ಚೆನ್ನೇಗೌಡ ದಂಪತಿಗಳಿಗೆ ಸೇರಿದ ಮನೆಯಲ್ಲಿ ಅನಾಹುತ ನಡೆದಿದ್ದು, ಘಟನೆಯಿಂದ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ತಿಕೊಂಡು ಮನೆಯೊಳಗಿದ್ದ ಬಟ್ಟೆ, ಬರೆ, ದಿನಸಿ ಸಾಮಗ್ರಿಗಳು, ಒಡವೆಗಳು ಸುಟ್ಟು ಕರಕಲಾಗಿವೆ. ಹೊಸ ಮನೆ ಕಟ್ಟಲೆಂದು ಕುರಿಗಳನ್ನು ಮಾರಿ ಬೀರುವಿನಲ್ಲಿ ಇಟ್ಟಿದ್ದ ಸುಮಾರು 5 ಲಕ್ಷ ರೂಪಾಯಿ ನಗದು ಬೆಂಕಿಗೆ ಆಹುತಿಯಾಗಿದೆ. ಬೆಂಕಿ ಬಿದ್ದಿರುವ ವಿಚಾರ ತಿಳಿದು ಕೇರ್ಪೇಟೆ ಅಗ್ನಿಶಾಮಕ ದಳದವರು ಕೂಡಲೇ ದೌಡಾಯಿಸಿ ಬೆಂಕಿಯನ್ನು ನಂದಿಸಿ ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಶಾಸಕ ಎಚ್ ಟಿ ಮಂಜು, ತಹಸೀಲ್ದಾರ್ ನಿಸರ್ಗಪ್ರಿಯ, ರಾಜಸ್ವ ನಿರೀಕ್ಷಕ ರಾಜಮೂರ್ತಿ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ, ವಿದ್ಯುತ್ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಘಟನೆ ಕುರಿತು ಪ್ರತಿಕ್ರಿಯೆ ನೀಡಿರುವ ಶಾಸಕ ಎಚ್ ಟಿ ಮಂಜು ಹಾಗೂ ತಹಸೀಲ್ದಾರ್ ನಿಸರ್ಗಪ್ರಿಯ, ಘಟನೆಯಿಂದ ನೊಂದ ಲತಾ ಚೆನ್ನೇಗೌಡ ಅವರ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ದೊರಕಿಸಿಕೊಡುವ ಭರವಸೆ ನೀಡಿದರು. ನೊಂದ ಕುಟುಂಬ ಕಂಪ್ಲೇಂಟ್ ಕೊಡೋಕೆ ಬಂದರೆ ಆನೆಗಳು ಈ ಸಂದರ್ಭದಲ್ಲಿ ಶಾಸಕರಾದ ಎಚ್ ಟಿ ಮಂಜು ಅವರು ಸಾಂತ್ವನ ನೀಡಿ ಆರ್ಥಿಕ ಸಹಾಯ ಮಾಡಿ ಮಾನವೀಯತೆ ಮೆರೆದರು. ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಗುರುವಾರ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿ ಉತ್ಸವವು ಯಶಸ್ವಿಯಾಗಿ ನಡೆದಿದೆ. ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಗುರುವಾರ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನರೇಂದ್ರ ಸ್ವಾಮಿ ಅವರು, ಕೇವಲ ನಗರ ನಿರ್ಮಾಣ ಮಾಡುವುದಷ್ಟೇ ಅಲ್ಲದೆ ಆಗಿನ ಕಾಲದಲ್ಲೇ ಸಕಲ ಸೌಲಭ್ಯ ಒದಗಿಸುವ ಪ್ರಾಮಾಣಿಕ ಯತ್ನ ನಡೆದಿರುವುದು ಅವರ ಜನಪರ ಕಾಳಜಿಗೆ ಸಾಕ್ಷಿಯಾಗಿದ್ದು, ಇದು ಆಡಳಿತ ವರ್ಗಕ್ಕೆ ಮಾದರಿಯಾಗಿದೆ ಅಂತ ಹೇಳಿದರು. ಇಡೀ ಪ್ರಪಂಚದ ಹಲವಾರು ಸಂಸ್ಥೆಗಳು ಬೆಂಗಳೂರಿನಲ್ಲಿ ನೆಲೆ ಊರಿದೆ.
IT ಉದ್ಯಮ ಇವತ್ತು ಉತ್ತುಂಗಕ್ಕೇರಿದರೆ ಅದು ಬೆಂಗಳೂರು ಕಾರಣ. ಅದರ ಆದಾಯ ಇವತ್ತು ರಾಜ್ಯವನ್ನು ಇಷ್ಟೊಂದು ಸಂಪನ್ಮೂಲ ಸಂಗ್ರಹಿಸಿ ಅಭಿವೃದ್ಧಿ ಮಾಡಲಿಕ್ಕೆ ಕಾರಣ. ಎಲ್ಲೋ ಒಂದು ಕಡೆ ದೂರದೃಷ್ಟಿ ಭದ್ರವಾಗಿದ್ದರೆ ಭವಿಷ್ಯತ್ತು ಜವಾಬ್ದಾರಿತವಾಗಿ ಆಚರಣೆ ಬರ್ತದೆ ಅನ್ನೋದು ನಾಡಪ್ರಭು ಕೆಂಪೇಗೌಡರನ್ನ ನೆನೆಸಿದಾಗ ಅವರ ಸಾಧನೆ ಮತ್ತು ಅವರ ದೂರದೃಷ್ಟಿ ನಾವು ಯಾವತ್ತೂ ಮರಲಿಕ್ಕೆ ಇ.ಸಿ.ಒ. ಸಿದ್ದರಾಜು ಅವರು ಕೆಂಪೇಗೌಡರ ಜೀವನ ಚರಿತ್ರೆ ಕುರಿತು ಮಾತನಾಡಿದರು. ಇದೇ ವೇಳೆ ರಂಗ ಕಲಾವಿದೆ ಮಹಾದೇವಮ್ಮ, ರೇಷ್ಮೆ ಬೆಳೆಗಾರರಾದ ನಾರಾಯಣಗೌಡ, ಪತ್ರಕರ್ತ ನಾಗೇಶ್, ಯೋಗ ಶಿಕ್ಷಕ ದೊಡ್ಡಣ್ಣ, ನಿವೃತ್ತ ಪ್ರಾಂಶುಪಾಲ ಪುಟ್ಟಸ್ವಾಮಿರವರನ್ನ ಸನ್ಮಾನಿಸುವುದರ ಜೊತೆಗೆ SSLC PUC ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ತಹಸೀಲ್ದಾರ್ ಲೋಕೇಶ್, DVSP ಕೃಷ್ಣಪ್ಪ, ನಾಗೇಶ್, ಚಂದ್ರ ಪಾಟೀಲ್, ಪುಟ್ಟಸ್ವಾಮಿ, ನಾಗರತ್ನ ಮತ್ತು ಚಿಕ್ಕಲಿಂಗಿಯ ಸೇರಿದಂತೆ ಇತರರು ಇದ್ದರು. ಇದಕ್ಕೂ ಮೊದಲು ಕೆಂಪೇಗೌಡರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು. ಇಲ್ಲಿನ ತಾಲೂಕು ಪಂಚಾಯತ್ ಕಚೇರಿ ಆವರಣದಿಂದ ಅಲಂಕೃತ ಬೆಳ್ಳಿ ರಥದಲ್ಲಿ ಕೆಂಪೇಗೌಡರ ಭಾವಚಿತ್ರ ವಿರಿಸಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಶಾಸಕ ನರೇಂದ್ರ ಸ್ವಾಮಿ ಅವರು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಿದರು. ಹಲವಾರು ಜಾನಪದ ಕಲಾ ತಂಡಗಳ ಜೊತೆಗೆ ಪೂರ್ಣಕುಂಭ ಕಳಸ ಹೊತ್ತ ಮಹಿಳೆಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯ ಜಿಲ್ಲೆಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜನ್ಮದಿನಾಚರಣೆ, ಗಣ್ಯರಿಂದ ಕೆಂಪೇಗೌಡರ ಸೇವೆಗಳ ಸ್ಮರಣೆ, ಬೆಂಗಳೂರಿನ ನಿರ್ಮಾತೃ ಗೌಡರ ಆಡಳಿತಕ್ಕೆ ಮೆಚ್ಚುಗೆಯ ಮಹಾಪೂರ. ಜೂನ್ 30ರಂದು ಮೈಸೂಗರ್ ಬಾಯ್ಲರ್ಗೆ ಅಗ್ನಿಸ್ಪರ್ಶ, ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರ ನೇತೃತ್ವ. 15 ದಿನದ ನಂತರ ಕಬ್ಬು ಆರತ ಆರಂಭದಿಂದ ಮೈಸೂಗರ್ ಅಧ್ಯಕ್ಷ ಸಿಡಿ ಗಂಗಾಧರ್. ನಾಗಮಂಗಲದಲ್ಲಿ TC ಅಳವಡಿಸಲು ಕಿರುಕುಳ, ರೈತರಿಂದ ಲಂಚಕ್ಕೆ ಬೇಡಿಕೆ ಆರೋಪ, ರೈತರಿಂದ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಮಂಡ್ಯ ಜಿಲ್ಲಾಡಳಿತದಿಂದ ಜೂನ್ 30ಕ್ಕೆ ಕೆಂಪೇಗೌಡರ ಜಯಂತಿ ಆಚರಣೆ, ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ, ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆ. ಮಂಡ್ಯ ಮೂಡ ಬಜೆಟ್ ಮಂಡನೆ, ಕಳೆದ ಸಾಲಿನಲ್ಲಿ 35 ಲಕ್ಷ ರೂಪಾಯಿ ಆದಾಯ ಗಳಿಕೆ, ಮಂಡ್ಯ ಅಭಿವೃದ್ಧಿಗೆ 50 ಕೋಟಿ ರೂಪಾಯಿ ಸಾಲಕ್ಕೆ ಪ್ರಸ್ತಾವನೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೋನಾ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.